ನೆಟ್ವರ್ಕ್ ಇಶ್ಯೂ ಇದೆ. ದಯವಿಟ್ಟು ಹೊರಗಡೆ ಹೋಗಿ ನೀವು ರಿಜಿಸ್ಟ್ರೇಷನ್ ಹಾಕೊಂಡು ಬರ್ಬೋದು. ಕ್ಯಾಂಡಿಡೇಟ್ ಆನ್ಲೈನ್ ಕೌಂಟರ್ಗೆ ಹೋಗಿ. QR ಕೋಡ್ ಯಾರು ಜನರೇಟ್ ಆಗಿದೆ ದಯವಿಟ್ಟು ಆನ್ಲೈನ್ ಕೌಂಟರ್ಗೆ ಹೋಗಿ. ಆನ್ಲೈನ್ ಪಕ್ಕ ಆಫ್ಲೈನ್ ಇದೆ. ಯಾರಿಗೆ ಇಂದು ವಿಜಯಪುರದಲ್ಲಿ ಆಯೋಜಿಸಲಾಗಿದೆ. ಈ ವರ್ಷದ ಇದು 3ನೇ ಬೃಹತ್ ಉದ್ಯೋಗ ಮೇಳ ಆಗಿದೆ. ಈ ಉದ್ಯೋಗ ಕ್ಲಿಕ್ ಮಾಡಿದ್ರೆ ಭವ್ಯವಾದಂತಹ ಕಾರ್ಯಕ್ರಮದಲ್ಲಿ ದುಡಿಯುವ ಕೈಗಳಿಗೆ ಕೆಲಸವನ್ನು ನೀಡುವಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ಹಾಗೆ ಇವತ್ತಿನ ಈ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಶ್ರೀಮತಿ ಶಿವಕಾಂತಮ್ಮ ನಾಯ್ಕ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಆಯೋಜಿಸಲಾಗಿದ್ದ ಈ ಬೃಹತ್ ಉದ್ಯೋಗ ಮೇಳಕ್ಕೆ ತಮ್ಮ ಇಷ್ಟೊಂದು ಸಂಖ್ಯೆಯಲ್ಲಿ ಯುವಜನರು ಇದೀಗ ಪ್ರಾಸ್ತಾವಿಕ ನುಡಿಗಳನ್ನಾಡಲಿಕ್ಕೆ ಮಹನೀಯರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಶ್ರೀಮತಿ ಶಿವಕಾಂತಮ್ಮ ನಾಯ್ಕ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ಎಲ್ಲ ಯುವಕರ ಬಗ್ಗೆ ಇರುವ ಕಾಳಜಿನೇ ಕಾರಣ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ನಮ್ಮ ಹೇಳಿದ್ರು, ನಿಮ್ಮ ಸಚಿವರು ಮತ್ತೆ ಜಿಲ್ಲಾ ಸಚಿವರಿಗೆ ನಾನು ಹೋಗಿ ಕೇಳಿದಾಗ ಇಲ್ಲಮ್ಮ, ಒಂದು ಯುವಕರದೊಂದು ಇಂಥ ಒಂದು ಕಾರ್ಯಕ್ರಮ ಅವಿಸ್ಮರಣೀಯ ದಿನ. ಯಾಕಂದ್ರೆ ವಿಜಯಪುರ ಬಸವಣ್ಣನವರ ನಾಡಿನಲ್ಲಿ ಇಂಥ ಒಂದು ಯುವಕರಿಗಾಗಿ ಒಂದು ಕಾರ್ಯಕ್ರಮ, ನನ್ನ ರಾಜಕೀಯ ಮಾರ್ಗದರ್ಶಕರು ಆದ ಬೃಹತ್ ಮತ್ತು ಕೈಗಾರಿಕಾ ಮಧ್ಯಮ ಮತ್ತು ಕೈಗಾರಿಕಾ ಸಚಿವರು, ಮೂಲ ಸೌಕರ್ಯ ಸಚಿವರು ಆದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರೆ, ಸಚಿವರು ನೀರಾವರಿ ಹರಿಕಾರರು ಹಾಗೂ ನಿಗಮದಲ್ಲಿ ಹೊಸ ಹೊಸ ಯೋಜನೆ ಬಂದಿರುವುದು ಬಹಳಷ್ಟು ಕಾರಣಕರ್ತರಾದ ನಮ್ಮ ಸಚಿವರು, ನಮ್ಮ ಇಲಾಖಾ ಸಚಿವರು, ಯಾವುದೇ ಒಂದು ಹೊಸ ಕಾರ್ಯಕ್ರಮ ಬಂದಿದೆ ಅಂದ್ರೆ ಈಗ ಜ್ಯೋತಿ ಪ್ರಜ್ವಲ್ನೊಂದಿಗೆ ಈ ಭವ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಬರಕ್ಕಾಗಲ್ಲ ಅಂದಾಗ ಕಾರ್ಯಕ್ರಮ ನಡೆಯೋದೇ ಇಲ್ಲ ಸರ್, ತಾವು ಬರಬೇಕು ಅಂದಾಗ 650 ಕಿಲೋಮೀಟರ್ ಧನ್ಯವಾದಗಳನ್ನ ಹೇಳ್ತೇನೆ. ಆದರೆ ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಜಿಲ್ಲಾ ಮಂತ್ರಿಯವರು ಮತ್ತೆ ನಮ್ಮ ಧನ್ಯವಾದಗಳು ಮಾಡ್ತೇವೆ. ನವ ಕರ್ನಾಟಕ ನಿರ್ಮಾಣಕ್ಕಾಗಿ ನವ ಕೌಶಲ್ಯ ವಿಷಯ ನಿಮ್ಮ ಮಸ್ತಕದಲ್ಲಿ ದಾಖಲಾಗುತ್ತೆ ಅಂತ ವಿಭಿನ್ನವಾದಂತಹ ಪುಸ್ತಕವನ್ನ ಕಾಣ್ತಾ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಮೇಲಿರೋ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಉದ್ಯೋಗ ಶ್ರೀಮಂತರು ಯಾರು ಇಲ್ಲ, ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟಿರುವಂತ ನೀರಿನಂತೆ, ಅದು ಬಸ್ಸಿದು ಹೋಗೋ ಮುನ್ನ ಜಾಗೃತವಾಗಿ ಬಳಸಬೇಕು ಅನ್ನೋಂತ ಮಾತನ್ನ ಹೇಳ್ತಾ ಇವತ್ತಿನ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ರಿಜಿಸ್ಟ್ರೇಷನ್ ಮಾಡಿಕೊಂಡಿರುತ್ತಾರೆ. ಈ ಸಮಾರಂಭಕ್ಕೆ ಉದ್ಘಾಟನೆ ಮಾಡಲು ಡಾಕ್ಟರ್ 86 ಉದ್ಯೋಗ ನೀಡುವಂತಹ ಸಂಸ್ಥೆಗಳು ಹಾಗೂ 22,000
ಇರುತ್ತೆ. ಆ ಕೌಶಲ್ಯವನ್ನು ನೀವು ಅರ್ಥಕೊಳ್ಳಿ. ನಿಮಗೆ ಯಾವ ಕೌಶಲ್ಯ ಇಲ್ಲ ಅದು ಕೂಡ ಹೇಳಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಯವರು ಶ್ರೀ ಸಿದ್ದರಾಮಯ್ಯ ಸರ್ ಅವರು ಒಂದು ಮಾತು ಹೇಳಿದ್ರು, ನಮ್ಮ ಯುವಕರಿಗೆ ಯುವ ನಿಧಿಯನ್ನು ಕೊಡ್ತಾ ಇದ್ದೀವಿ. ಆದರೆ ಈ ಯುವ ನಿಧಿ ತಗೊಂಡವರೆಲ್ಲ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಅವರು ಯಾಕೆ ಫೇಲ್ ಆಗ್ತಾ ಇದ್ದಾರೆ? ಅವರಿಗೆ ಸೂಕ್ತವಾದ ಕೌಶಲ್ಯ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ನಿಗಮದಿಂದ, ನಿಮ್ಮ ಇಲಾಖೆಯಿಂದ ಒಂದು ಕೌಶಲ್ಯವನ್ನು ಕಲಿಸುವ ಒಂದು ಕೆಲಸ ಮಾಡಿ ಅಂತ ಹೇಳಿ ಇಂಡಸ್ಟ್ರಿ ಲಿಂಕೇಜ್ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಯುವಕರಿಗೆ, ಪದವೀಧರಿಗೆ ಕೂಡ ನಾವು ಕೌಶಲ್ಯವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಆಮೇಲೆ ನನ್ನ ಪ್ರಕಾರ ನಾವು ಚಿಕ್ಕವರಿದ್ದಾಗ ಕಂಪ್ಯೂಟರನ್ನು ಇಂಜಿನಿಯರಿಂಗು ಪದವೀಧರ ಇದ್ದಾಗ ಕಲಿತಾ ಇದ್ವಿ. ಆದರೆ ಈಗಿನ ಮಕ್ಕಳು LKG UKG ಇರಬೇಕಾದ್ರೆ ಕಂಪ್ಯೂಟರನ್ನು ಕಲಿತಾರೆ. ಅದೇ ರೀತಿ ಕೌಶಲ್ಯ ಕೂಡ ಡಿಗ್ರಿ ಮುಗಿದ ಮೇಲೆ ಅಥವಾ ತಮ್ಮ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ಆಗಬಾರ್ದು. ಹಾಗಾಗಿ ಮಕ್ಕಳಿಂದನೇ ನನ್ನ ವೃತ್ತಿ ನನ್ನ ಆಯ್ಕೆ, ಮೈ ಕರಿಯರ್ ಮೈ ಚಾಯ್ಸ್, ಸ್ಕಿಲ್ ಶುಡ್ ಬಿ ಚೂಸನ್ ಅಟ್ ದ ಯಂಗ್ ಏಜ್ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು 8ನೇ ತರಗತಿಯಿಂದನೇ ಕೂಡ ನೀವು ಈ ಥರ ಕೌಶಲ್ಯವನ್ನು ಕಳಿಸ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಗೊತ್ತಿದೆ ಬಂಧುಗಳೇ, ಈ ಒಂದು ಓಡುತ್ತಿರುವ ಜಾಗತೀಕರಣದಲ್ಲಿ ಪ್ರತಿ 3 ವರ್ಷಕ್ಕೆ 4 ವರ್ಷಕ್ಕೆ ಟೆಕ್ನಾಲಜಿ ಚೇಂಜ್ ಆಗುತ್ತೆ. ಆ ಟೆಕ್ನಾಲಜಿ ಕುರಿತು ನಮ್ಮ ಜಿಲ್ಲಾ ಸಚಿವರು ಮಾನ್ಯ ಶ್ರೀ MB ಪಾಟೀಲ್ ಸರ್ ಅವರು ಬಹಳಷ್ಟು ಹೇಳ್ತಾರೆ. ಯಾಕಂದರೆ ಅವರು ಇಡೀ ಜಗತ್ತಿನಲ್ಲಿ ಯಾವ ಟೆಕ್ನಾಲಜಿ ನಡೀತದೆ, ಮಕ್ಕಳಿಗೆ ಯಾವ ಟೆಕ್ನಾಲಜಿ ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ ಸೀರೀಸ್ ಆಗಿ ಟಾಪ್ 5 ಟಾಪ್ 10 ಎಲ್ಲನೂ ಕೂಡ ಹೇಳ್ತಾರೆ. ಹಾಗಾಗಿ ತಾವೆಲ್ಲರೂ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಬಹಳಷ್ಟು ತರಬೇತಿಗಳು ಉಚಿತವಾಗಿರ್ತವೆ. ನೀವು ಯಾರಿಗಾದರೂ ಇಲ್ಲಿ ಜಾಬ್ ಸಿಗಲಿಲ್ಲ ಇದ್ರ ಕೂಡ ಹೇಳಿ. ನಿಮಗೆ ಮುಂದಿನ ದಿನಮಾನದಲ್ಲಿ ವಿಜಯಪುರದಲ್ಲಿ ಯಾವ ಕೌಶಲ್ಯ ಕೊಟ್ಟರೆ ನಾವು ಅವ್ರಿಗೆ ಒಳ್ಳೆಯ ಜಾಬ್ ಸಿಗ್ಬೋದು ಅಥವಾ ಸ್ವಾವಲಂಬಿಯಾಗಿ ಬದುಕ್ಬೋದು ಅಂತ ಹೇಳಿ ನಾವು ಅದನ್ನು ಬಳಸ್ಕೊಂಡು ಮುಂದಿನ ದಿನದಲ್ಲಿ ಅಂಥ ಒಂದು ತರಬೇತಿ ಕೂಡ ನಾವು ರೂಪಿಸ್ಕೊಳ್ತೇವೆ. ಇದೇ ರೀತಿಯಲ್ಲಿ ಮಹಿಳೆಯರಿಗೆ ಕೂಡ ನಾವು ಭಾಳಷ್ಟು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಸ್ವಾವಲಂಬಿಯಾಗಲು. ಹಾಗಾಗಿ ನಮ್ಮ ಇಡೀ ವಿಜಯಪುರ ಜಿಲ್ಲೆಯಲ್ಲಿರುವ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 2 ಜನ ಹೆಣ್ಮಕ್ಳಂಗೆ ನಲ್ ಜಲ್ ಮಷಿನ್ ಅಡಿಯಲ್ಲಿ ಕೌಶಲ್ಯವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಅಸಾಧಾರಣವಾದ ಕೌಶಲ್ಯ. ಮಹಿಳೆಯರಂದರೆ ಬರೀ ಟೈಲರಿಂಗು ಮತ್ತು ಬ್ಯೂಟಿ ಪಾರ್ಲರು 2 ಸೀಮಿತ ಆಗದೆ ಪ್ಲಂಬಿಂಗು ಮಾಡಲಿ, ಅವರು ಎಲೆಕ್ಟ್ರಿಕಲ್ ವರ್ಕು ಮಾಡಲಿ, ಮೇಷನ್ ವರ್ಕು ಮಾಡಲಿ ಅಂತ ಹೇಳಿ ಇಂಥ ಒಂದು ತರಬೇತಿ ಕೊಡುವ ಪ್ರಯತ್ನ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸಚಿವರು ಭಾಳಷ್ಟು ಯೋಜನೆಗಳ ಬಗ್ಗೆ ತಮಗೆ ಹೇಳ್ತಾರೆ. ಯಾಕಂದರೆ ಹೊರಗಿನ ದೇಶದಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಸಚಿವರು ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರವರು ಬೆಂಗಳೂರಿಗೆ ಕೂಡ ಹೋಗಬೇಕಾಗಿದೆ. ಹಾಗಾಗಿ ಅವರು ಹೆಚ್ಚಿಗೆ ಮಾತನಾಡಲಿ. ಆಮೇಲೆ ನಮ್ಮ ಸಚಿವರು ಕೌಶಲ್ಯದಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಅವರು ಕೂಡ ತಮಗೆ ಹೇಳ್ತಾರೆ. ನಾನು ಹೆಚ್ಚಿಗೆ ಮಾತನಾಡಲ್ಲ. ತಾವೆಲ್ಲರೂ ಈ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ಸ್ ಏನಾಗುತ್ತೆ, ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ, ಬಟ್ ಇಂಟರ್ವ್ಯೂ ಸ್ಟೇಜಿಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಂಟರ್ವ್ಯೂ ಸ್ಟೇಜಲ್ಲಿ ಸಾಕಷ್ಟು ಜನಕ್ಕೆ ಅದನ್ನು ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು, ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್. ಈ ಸ್ಕಿಲ್ ಅನ್ನೋದು ಏನಾಗುತ್ತೆ, ಯಾವುದೇ ರೀತಿ ಆದರೂ ಆಗಿರ್ಬೋದು, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ನೀವು ಮಾತಾಡೋ ಶೈಲಿ ಆಗಿರ್ಬೋದು, ಯಾವುದನ್ನೇ ಆದರೂ ನೀವು ಸ್ಕಿಲ್ ಅಂತ ತೊಗೊಂಡು ಅದನ್ನು ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ಮ ಕರಿಯರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್, ಆ ಸ್ಕಿಲ್ಗೆ ಒಂದು ಏನೊಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ಮ ಜೀವನ, ನಿಮ್ಮ ಕರಿಯರ್ಗಳನ್ನ ಮೂಡಿಸೋ ಒಂದು ಕಾರ್ಯಕ್ರಮ. ಆ್ಯಂಡ್ ಇಷ್ಟು ಜನ ಇವತ್ತು ಬಂದು ಭಾಗವಹಿಸ್ತಾ ಇದ್ದೀರಾ, ಇಷ್ಟು ಜನ ಸ್ಟೂಡೆಂಟ್ಸ್ ಭಾಗವಹಿಸ್ತಾ ಇದ್ದೀರಾ, ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಮತ್ತೊಂದೇನೆಂದರೆ, ಯಾವುದೇ ಮನೇಲಿ ಇವಾಗ ಸಾಕಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಇದ್ದೀರಾ, ಅಪ್ಪ ಅಮ್ಮನ ಯಾರಾದರೂ ಬಂದು ಕೇಳ್ತಾರೆ ಏನು ಮಾಡ್ತಾ ಇದ್ದಾರೆ ನಿಮ್ಮ ಮಗ ಅಂತ. ಅಯ್ಯೋ ಬಿಡಿ ಸರ್, ಏನೋ ಊಟ ಮಾಡ್ತಾನೆ, ಓಡಾಡ್ತಾನೆ, ಬರ್ತಾನೆ ಅಂತಾರೆ. ಮನೇಲೂ ಕೂಡ ಉದ್ಯೋಗ ಇಲ್ಲ ಅಂದರೆ ಮನೆಯವರೇ ತಂದೆ ತಾಯಿ ಆದ್ರೂ ಒಂಥರ ನೋಡ್ತಾರೆ. ಅದಕ್ಕೋಸ್ಕರ ಉದ್ಯೋಗ ಬಹಳ ಮುಖ್ಯ. ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ದುಡಿಮೆ, ಅದನ್ನು ನೀವು ಯಾವತ್ತು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಬಟ್
ನಾನು ಒಂದು ಹೇಳೋದೇನೆಂದರೆ, ಜಾಸ್ತಿ ಹೆಣ್ಮಕ್ಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ, ನೀವು ಏನು ಅರ್ನ್ ಮಾಡ್ತೀರಾ, ನೀವು ತಿಂಗಳಿಗೆ 5,000 ಆದರೂ ದುಡೀರಿ, 10,000 ಆದರೂ ದುಡಿಯಿರಿ, ಅದು ನಿಮ್ಮ ದುಡ್ಡಾಗುತ್ತೆ. ನೀವು ಏನಾದರೂ ತೊಗೊಳ್ಳಿ, ಯಾರು ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ಅಥವಾ ಏನಾಗುತ್ತೆ, ಯಾರನ್ನ ಹತ್ರ ಅವ್ರು ಹೋಗಿ ದುಡ್ಡು ಕೇಳಿ, ನೀವು ಅಯ್ಯೋ ನನಗೊಂದು 1,000 ರೂಪಾಯಿ ಬೇಕು ಅಂತಾರೆ. ಏನಕ್ಕೆ ಅಂತ ಕೇಳ್ತಾರೆ. ಇಲ್ಲ ನಾನು ಲಿಪ್ಸ್ಟಿಕ್ ತೊಗೋಬೇಕು, ಅಥವಾ ನಾನು ಹೊಸ ಬಟ್ಟೆ ತೊಗೋಬೇಕು ಅಂದರೆ ನಾನು ದುಡ್ದಿದ್ದೆಲ್ಲ ಇದಕ್ಕೇನೆ ಯೂಸ್ ಮಾಡು ಅಂತಾರೆ. ಅದೇ ದುಡ್ಡನ್ನ ನೀವು ದುಡೀರಿ, ಯಾರು ಬಂದು ಕೇಳ್ತಾರೆ. ನೀವು ಏನಾದರೂ ತೊಗೊಳ್ಳಿ, ಹೊಸ ಬಟ್ಟೆನಾದರೂ ತೊಗೊಳ್ಳಿ, ಯಾರು ನಿಮ್ಮ ಮನೆಯವ್ರಿಗೆ ಬಟ್ಟೆನಾದರೂ ಕೊಡಿಸಿ, ಏನಾದರೂ ಮಾಡಿ, ಅದು ಬಟ್ ನಿಮ್ಮ ದುಡ್ಡಾಗುತ್ತೆ. ಸೊ ಯಾವತ್ತೂ ನಿಮ್ಮ ದುಡ್ಡನ್ನ ನೀವು ದುಡಿಯೋದನ್ನ ಯಾವತ್ತೂ ಮರಿಬೇಡಿ. ಖಂಡಿತವಾಗ್ಲೂ ಎಲ್ಲರೂ ದುಡಿಬೇಕು. ಹಾಗೆ ಸ್ಕಿಲ್ ಅಂತ ಬಂದಾಗ ಸಾಕಷ್ಟು ಇವಾಗ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ನೋಡ್ತೀರಾ, ರೀಲ್ಸ್ ಪ್ರತಿಯೊಬ್ಬರು ನೋಡ್ತೀರಾ. 60 ವರ್ಷ ಎಷ್ಟೇ ವರ್ಷ ಆಗಿದ್ರು, ನಾನು ಎಷ್ಟೊಂದು ಸತಿ ನೋಡಿದ್ದೀನಿ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಹಿಂಗೆ ಇವಾಗ ಎಲ್ಲರೂ ನೋಡ್ತೀರಾ. ಇವಾಗ ಆ ರೀಲ್ಸನ್ನ ನೀವು ನೋಡಬೇಕಾದ್ರೆ ಏನಂತೀರಾ, ಚೆನ್ನಾಗಿ ಮಾಡಿದ್ದಾನೆ ಅಥವಾ ನಗ್ತೀರಾ, ಅದೆಲ್ಲ ಮಾಡ್ತೀರಾ. ಬಟ್ ಇವತ್ತು ಕಂಟೆಂಟ್ ಕ್ರಿಯೇಷನ್, ನೆನೆ ಬಡ್ಜೆಟಲ್ಲಿ ಅನೌನ್ಸ್ಮೆಂಟ್ ಆದಾಗ ಕಂಟೆಂಟ್ ಕ್ರಿಯೇಷನ್ಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ಕ್ರಿಯೇಷನ್ ಹಬ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾನ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ನಿಮ್ಮ ಸ್ಕಿಲ್ಸ್ನ ತೋರಿಸೋದಕ್ಕೆ. ಇವಾಗ ನಮ್ಮ ಇಂಡಸ್ಟ್ರಿ ಅಂತಲೇ ತೊಗೊಂಡ್ರೆ, ಸಿನಿಮಾ ಇಂಡಸ್ಟ್ರಿ ಅಂತ ತೊಗೊಂಡ್ರೆ, ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಅಲ್ಲಿ ಕೆಲಸ ಮಾಡ್ತಾರೆ. ಪ್ರತಿದಿನ ಪ್ರತಿಯೊಂದು ಆ್ಯಕ್ಟರ್ಸ್ಗೂ ಮೇಕಪ್ ಆರ್ಟಿಸ್ಟ್ಗಳ ಅವಶ್ಯಕತೆ ಇರುತ್ತೆ. ಸೊ ಏನಾಗುತ್ತೆ, ಕೆಲವೊಂದು ಸತಿ ಕೇಳ್ತಾರೆ, ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಇಷ್ಟು ಓದಿಸಿದ್ದೀರಿ, ಏನು ಮಾಡಿದ್ವಿ ಅಂತ. ಅಯ್ಯೋ 3 ಹೊತ್ತೂ ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ ಅಂತ. ಅದು ನಿಮ್ಮ ಸ್ಕಿಲ್ ಆಗಿರ್ಬೋದು. ಆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ. ಅದರಿಂದ ಸಾಕಷ್ಟು ನೀವು ಜೀವನ, ನಾನು ತುಂಬ ಜನ ನೋಡಿದ್ದೀನಿ ನಮ್ಮ ಇಂಡಸ್ಟ್ರೀಲಿ. ತುಂಬ ಚಿಕ್ಕದಾಗಿ ಬರ್ತಾರೆ, ಒಂದು ಸಿನಿಮಾ ಮಾಡ್ತಾರೆ, ಅದಾದಮೇಲೆ ಅವರೇ ಒಂದು ಮೇಕಪ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ತಾರೆ, ಒಂದಿಷ್ಟು ಅಕಾಡೆಮೀಸ್ ಓಪನ್ ಮಾಡ್ತಾರೆ, ಪ್ರತಿ ತಿಂಗಳು ಬ್ಯಾಚಸ್ ಮಾಡ್ತಾರೆ. ಸಾಕಷ್ಟು ಜನ ಹೆಣ್ಮಕ್ಳು ಇದು ಒಂದು ಸ್ಕಿಲ್ಲಿಂದಾನೇ ಅವ್ರ ಫ್ಯಾಮಿಲಿ ಅಲ್ಲ, ಬೇರೆಯವ್ರ ಫ್ಯಾಮಿಲಿ ಅಂದರೆ ಸಾಕಷ್ಟು ಜನ ಯಾರ್ಯಾರಿಗೆ ಆಸಕ್ತಿ ಇದೆ ಮೇಕಪ್ಪಲ್ಲಿ ಅವ್ರಿಗೂ ಕೂಡ ಅವ್ರ ಜೀವನ ಮಾಡಿಕೊಟ್ಟಿದ್ದಾರೆ. ಹಾಗೆ ಹುಡುಗರು ಅಂತ ಬಂದಾಗ ನಮ್ಮ ಇಂಡಸ್ಟ್ರೀಲಿ ಸಾಕಷ್ಟು ಕೆಲಸ ಇದೆ. ಅಂದರೆ ತುಂಬ ಜನ ನೀವೇನು ಇವಾಗ ನಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡಬೇಕು ಅಂದರೆ ಮುಖ್ಯ, ಅದಕ್ಕೆಲ್ಲದಕ್ಕೂ ಕಾರಣನೇ ಸಿನಿಮ್ಯಾಟೋಗ್ರಫರ್. ಇವತ್ತು ನಿಮಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು, ವಿಡಿಯೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು, ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ, ಕಲಿತಾ ಹೋಗಿ. ಸಾಕಷ್ಟು ಜನ ಬರೀ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ಬಂದು ಸೇರಿಕೊಂಡು ಇವತ್ತು ತುಂಬ ದೊಡ್ಡ ಸಿನಿಮ್ಯಾಟೋಗ್ರಫರ್ಸ್ ಆಗಿದ್ದಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಮ್ಮ ಕಾಂತಾರ ಸಿನಿಮಾದ ಅರವಿಂದ್ ಕಶ್ಯಪ್ ಅವ್ರು ಬಂದು ಸೇರಿಕೊಂಡಿದ್ದು ಒಂದು ಅಸಿಸ್ಟೆಂಟ್ ಸಿನಿಮ್ಯಾಟೋಗ್ರಫರ್ ಆಗಿ. ಅವರು ಕೆಲಸದ ಮೂಲಕ ಕಲಿತಾ ಇವತ್ತು ಬಹಳ ದೊಡ್ಡ ಸಿನಿಮಾದ ಸಿನಿಮ್ಯಾಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಮದು ಏನೇ ನಿಮಗೆ ಸ್ಕಿಲ್ ಇದ್ದರೂ ಅದನ್ನು ನೀವು ಹೇಗೆ ಅದ್ರ ಮೇಲೆ ನಿಮ್ಮ ಜೀವನ ಕಟ್ಕೋಬೋದು. ಇವತ್ತು ಸಾಕಷ್ಟು ಕೆಲಸಗಳು ಕೂಡ ಬರುತ್ತೆ, ಅದರಿಂದ ನೀವು ಅದು ಕಲಿಬೋದು, ನಿಮ್ಮ ಜೀವನ ಕಟ್ಕೊಬೋದು. ಸೊ ಯಾವುದೇ ಕಾರಣಕ್ಕೂ ನಾನು ಇದೇ ಮಾಡಿರೋದು, ನನಗೆ ಕೆಲಸ ಸಿಗಲಿಲ್ಲ ಅಂದರೆ ನಾನು ಮಾಡಲ್ಲ, ಅಥವಾ 10,000 ತಾನೆ ಅದರಿಂದ ಜೀವನ ಹೆಂಗೆ ನಡೆಸ್ಬೋದು, ನೋಡೋಣ 20,000 ಕೆಲಸ ಸಿಕ್ಕಿದ್ರೆ ಮಾಡೋಣ, ಇದನ್ನು ಖಂಡಿತ ಮಾಡಬೇಡಿ. ನೀವು ಇವತ್ತು 10,000ದಿಂದ ಕೆಲಸ ಸ್ಟಾರ್ಟ್ ಮಾಡಿ ನಿಮ್ಮ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ತಾ ಹೋದಾಗ ಅದು ಒಂದಿನ 1 ಲಕ್ಷ ಆದರೂ ಆಗ್ಬೋದು, 10 ಲಕ್ಷ ಆದರೂ ಆಗ್ಬೋದು, ಎಷ್ಟಾದರೂ ನೀವು ದುಡಿಮೆ ಮಾಡ್ಬೋದು. ಎಲ್ಲದಕ್ಕಿಂತ ಮುಖ್ಯ ನೀವು ದುಡಿತಾ ಇರಬೇಕಾದ್ರೆ ನೀವು ಆ ಸ್ಟೇಜಿಗೆ ಹೋದಾಗ ಒಂದಿಷ್ಟು ಜನಕ್ಕೆ ನೀವು ಕೂಡ ಕೆಲಸ ಕೊಡುವಂಥವ್ರು ಆಗಬೇಕು. ಆ ಥರ ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ನನ್ನನ್ನು ಕರೆದಿದ್ದಕ್ಕೆ ನನಗೆ ಬಹಳ ಖುಷಿ ಇದೆ. ಒಂದೇ ಒಂದು, ಎಲ್ಲರೂ ಕೆಲಸ ಮಾಡ್ತೀರಾ ತಾನೇ? ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಮಾಡಲ್ವಾ? ಹಂಗಾರೆ ನಿಮ್ಗೆ ಹೆಣ್ಣು ಕೊಡಲ್ಲ ಬಿಡಿ, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಇವತ್ತು ಎಲ್ಲರೂ ನೋಡೋದೇ ಅದು, ಅವ್ನು ಕೆಲಸ ಮಾಡ್ತಾನೋ ಅವ್ನಿಗೆ ಮದುವೆ ಮಾಡ್ತೀವಿ, ಕೆಲಸ ಮಾಡಿಲ್ಲ ಅಂದರೆ ಅಷ್ಟೇ. ಸೊ ದಯವಿಟ್ಟು ಎಲ್ಲರೂ ಕೆಲಸ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಒಂದಿಷ್ಟು ಜನಕ್ಕೆ ಕೆಲಸ ಕೊಡುವಂಥ ರಾಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಮೇಡಮ್ ನಿಮಿಷ ಹಾಗೆ ಹೀರೋಯಿನ್ ವಿಶ್ವಗುರು ಅಣ್ಣ ಬಸವಣ್ಣನವರ
ಚಲಿಸಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಈ ಒಂದು ಬೃಹತ್ ಯುವ ಸಮೃದ್ಧಿ ಸಮ್ಮೇಳನದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಹಾಗೂ ವಿಜಯಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷೆ ಸಹೋದರಿಯಾಗಿರ್ತಕ್ಕಂಥ ಶಿವಕಾಂತಮ್ಮ ನಾಯಕ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಸಂಗಮೇಶ್ ಅಪ್ಪಾಸಿ ಬಬಲೇಶ್ವರ್ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಾನ್ ಅಬ್ದುಲ್ ಹಮೀದ್ ಅವರೇ ಮತ್ತು ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಖ್ಯಾತ ನಟಿಯಾಗಿರ್ತಕ್ಕಂಥ ಸಪ್ತಮಿ ಗೌಡ ಅವರೇ, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವಿ ಗೋಕಾಕ್ ಅವರೇ, ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಶ್ರೀಮತಿ ಸ್ನೇಹಲ್ ಅವರೇ ಮತ್ತು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಅವರೇ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ರಿಷಿ ಆನಂದ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರ್ಗಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ಈ ಒಂದು ಉದ್ಯೋಗ ಮೇಳ ಇದು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುವಕರು ಈ ಉದ್ಯೋಗ ಮೇಳದ ಲಾಭವನ್ನು ಪಡಿತಾ ಇದ್ದಾರೆ. ಈ ಉದ್ಯೋಗ ಮೇಳದ ಮುಖ್ಯ ಉದ್ದೇಶ ಈ ಜಿಲ್ಲೆಯಲ್ಲಿ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರಿಗೆ ನಾವು ಉದ್ಯೋಗ ಒದಗಿಸ್ತಕ್ಕಂಥ ಅನೇಕ ಕಂಪನಿಗಳನ್ನು ಒಂದೇ ವೇದಿಕೆ ಮೇಲೆ ತಂದು ಅವರಿಗೆ ಯಾವ್ಯಾವ ಅವಕಾಶಗಳಿವೆ ಅಂತಕ್ಕಂಥದ್ದನ್ನು ಅವರಿಗೆ ಪರಿಚಯಿಸಬೇಕು ಮತ್ತು ಸಾಧ್ಯವಾದ ಮಟ್ಟಿಗೆ ಈ ಉದ್ಯೋಗ ಮೇಳದಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇಲ್ಲಿ ನಮ್ಮ ಈ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತಾ ನಾಯಕ್ ಅವರು ಇದು ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅಂತಕ್ಕಂಥ ಅವರ ಅಭಿಲಾಷೆ ಇತ್ತು. ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದ ಇದೊಂದು ಯಶಸ್ವಿಯಾಗಿದೆ. ಇಲ್ಲಿಯವರೆಗೆ ನಾವು ಸುಮಾರು 3 ಬಹಳ ದೊಡ್ಡ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ. ಮೊದಲನೆಯದು ನಾವು ಬೆಂಗಳೂರಲ್ಲಿ ಮಾಡಿದ್ವಿ. ಆ ಅರಮನೆ ಮೈದಾನದಲ್ಲಿ ಆ ಉದ್ಯೋಗ ಮೇಳದಲ್ಲಿ ಸುಮಾರು 45,000 ಉದ್ಯೋಗಾಕಾಂಕ್ಷಿಗಳು ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದರು. 2 ದಿನದ ಉದ್ಯೋಗ ಮೇಳ ಆಗಿತ್ತು. ಅದರಲ್ಲಿ ಸುಮಾರು 23,000 ಜನರಿಗೆ ಆಫರ್ ಲೆಟರ್ ಬಂತು. ಸುಮಾರು 14,000 ಜನರಿಗೆ ಉದ್ಯೋಗ ಸಿಕ್ತು ಅಂತಕ್ಕಂಥ ಮಾಹಿತಿ ನಮ್ಮ ಇಲಾಖೆಯಲ್ಲಿದೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆ ವೇದಿಕೆಯಿಂದಲೇ ಘೋಷಣೆ ಮಾಡಿದ್ರು, ಏನಂದ್ರೆ ನಾವು ಪ್ರತಿ ವಿಭಾಗದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಅಷ್ಟೊಂದು ದೊಡ್ಡ ಜನಸ್ತೋಮ ಇವತ್ತು ಬಂದಿದೆ ಅಂದರೆ ಇವತ್ತು ಇದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅದಾದಮೇಲೆ ನಾವು ಕಲಬುರಗಿಯಲ್ಲಿ ಮಾಡಿದ್ವಿ. ಸುಮಾರು 20,000 ಮಕ್ಕಳು ಅದರಲ್ಲಿ ಎನ್ರೋಲ್ ಆಗಿದ್ದರು. ಸುಮಾರು 12,000 ಜನರು
ಅಲ್ಲಿ ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ವಿ. ಅದಾದಮೇಲೆ ನಾವು ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಲ್ಲೂ ಕೂಡ 20,000 ಮಕ್ಕಳು ಅದರಲ್ಲಿ ಪಾಲ್ಗೊಂಡಿದ್ರು. ಆಮೇಲೆ ಇವತ್ತು ಇಲ್ಲಿ ವಿಜಯಪುರದಲ್ಲಿ ಸುಮಾರು 22,000 ಇವತ್ತು ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಫುಟ್ಫಾಲ್ ನಮಗೆ ಸಾಯಂಕಾಲ ಗೊತ್ತಾಗುತ್ತೆ. ಇನ್ನೊಂದು ಬಹಳ ಬೃಹತ್ ಉದ್ಯೋಗ ಮೇಳವನ್ನು ನಾವು ಹುಬ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಏಪ್ರಿಲ್ 4ನೇ ತಾರೀಕು ನಾವೊಂದು ಅಂತಾರಾಷ್ಟ್ರೀಯ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಮಕ್ಕಳಿಗೆ ಹೊರಗಿನ ದೇಶಕ್ಕೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಒಂದು ಉದ್ಯೋಗ ಮೇಳವನ್ನು, ಒಂದು ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟಿಗೆ ನಾವು ಉದ್ಯೋಗ ಮೇಳವನ್ನು ಏಪ್ರಿಲ್ 4ನೇ ತಾರೀಕು ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ದೇಶದಲ್ಲಿ ಅತ್ಯಂತ ಬಹಳ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ನಮ್ಮ ದೇಶ ಏನು ಎದುರಿಸ್ತಾ ಇದೆ ಅಂದರೆ ಅದು ನಿರುದ್ಯೋಗ. ಈ ನಿರುದ್ಯೋಗವನ್ನು ನಾವು ಹೇಗೆ ಅದನ್ನು ಎದುರಿಸಬೇಕು, ಹೇಗೆ ಅದಕ್ಕೆ ನಾವು ಪರಿಹಾರ ಹುಡುಕಬೇಕು ಅಂತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರದ್ದಾಗಿದೆ. ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಹೋಲಿಸಿದ್ರೆ ಒಂದು ಒಳ್ಳೆಯ ಸ್ಥಿತಿಯಲ್ಲಿದೆ. ಯಾಕಂದ್ರೆ ನಮ್ಮ ರಾಜ್ಯ ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ. ಇಲ್ಲಿ ಬಹಳ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಿವೆ. ಇಲ್ಲಿ ಅನೇಕ ಕಾರ್ಖಾನೆಗಳು, ಅನೇಕ ಇಂಡಸ್ಟ್ರೀಸು, ಮತ್ತು ವಿಶೇಷವಾಗಿ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಯಾಕೆ ಆಗಿದೆ ಅಂದರೆ ಇಲ್ಲಿ ಇರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್, ಟ್ಯಾಲೆಂಟ್ ಪೂಲ್. ಇಲ್ಲಿ ನಮ್ಮ ಮಕ್ಕಳು ಬಹಳ ಪ್ರತಿಭಾವಂತರಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ಇಸ್ ಅ ಡೆಸ್ಟಿನೇಷನ್ ಫಾರ್ ಫಾರಿನ್ ಇನ್ವೆಸ್ಟ್ಮೆಂಟ್. ಇವತ್ತು 2ನೇ ಸ್ಥಾನದಲ್ಲಿದ್ದೀವಿ ನಾವು. ಇವತ್ತು ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ವೇದಿಕೆ ಮೇಲೆ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕಕ್ಕೆ ಬಹಳ ದೊಡ್ಡ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ದ ಸ್ಕಿಲ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಹಾಗಾಗಿ ನಾವು ಈ ನಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ನಾವು ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥದ್ದಕ್ಕೆ ವಿ ಹ್ಯಾವ್ ಪ್ರಿಪೇರ್ಡ್ ಎ ರೋಡ್ ಮ್ಯಾಪ್. ಇವತ್ತು ನಿರುದ್ಯೋಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಬರಲಿಕ್ಕೆ ಅದು 100 ಕಾರಣಗಳಿವೆ. ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಇನ್ ಟು ದಟ್ ಡೀಟೇಲ್ಸ್ ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆನ್ ದಿಸ್. ಬಿಕಾಸ್ ಇವತ್ತು ನೋಡಿ, ಇವತ್ತು ಪಾಲಿಸಿ ಹೇಗಿರ್ತದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಇದೆ. ಆದರೆ ಈ ಸಮಸ್ಯೆಗಳನ್ನೇ ಎದುರಿಸ್ತಕ್ಕಂಥ ಪ್ರಯತ್ನ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನು ಎದುರಿಸಬೇಕು. ವಿ ಹ್ಯಾವ್ ಟು ಫೇಸ್ ಇಟ್. ವಿ ಕಾಂಟ್ ಸೈಡ್ ಸ್ಟೆಪ್ ದಿಸ್ ಇಶ್ಯೂ. ಸೊ ವಿ ನೀಡ್ ಟು ಟೇಕ್ ಇಟ್ ಹೆಡ್ ಆನ್. ಸೊ ನಮ್ಮ ಸರ್ಕಾರ ಈ ಒಂದು ಪ್ರಯತ್ನದಲ್ಲಿದೆ. ಇದಕ್ಕೆ ಮುಖ್ಯ ಕಾರಣ ಏನು? ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದ ನಾವು ಮಾತಾಡಿದರೆ, ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಜನ ಪ್ರತಿ ವರ್ಷ ಸುಮಾರು 1,15,000 ಇಂಜಿನಿಯರ್ಸ್ ಪಾಸ್ ಆಗ್ತಾರೆ. 250ಕ್ಕಿಂತ ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ನಮ್ಮ ರಾಜ್ಯದಲ್ಲಿ. ನಮಗೆ ಬಹಳ ಆಶ್ಚರ್ಯ ಆಯಿತು. ಯಾಕಂದರೆ ನಾನು ಹಿಂದೆನೂ ಕೂಡ 2013ರಿಂದ 2018ರವರೆಗೆ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. ಈ ಬಾರಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ವೈದ್ಯಕೀಯ ಶಿಕ್ಷಣ ಖಾತೆನೇ ಕೊಟ್ಟಿದ್ರು. ಹಾಗಾಗಿ ನನಗೆ ಅದೆಲ್ಲ ಆ ಒಂದು ಇಲಾಖೆಯ ಒಳಹರ ಎಲ್ಲ ಗೊತ್ತಿತ್ತು ನನಗೆ. ಹಾಗಾಗಿ ಆ ಒಂದು ಇಲಾಖೆ ನಿರ್ವಹಣೆ ಭಾಳ ಕಷ್ಟ ಏನಿರಲಿಲ್ಲ. ಆದರೆ ಕೌಶಲ್ಯ ಅಭಿವೃದ್ಧಿ ಒಂದು ಚಾಲೆಂಜಿಂಗ್ ಪೋರ್ಟ್ಫೋಲಿಯೋ ಆಗಿ ನನಗೆ ಕಾಣಿಸಿತ್ತು. ಯಾಕಂತಂದರೆ ಇಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನಂದರೆ, ಇಲ್ಲಿ ನಾವು ಭಾಳ ಒಂದು ಅವಕಾಶಗಳಿವೆ. ನಮ್ಮ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಕೊಡಿಸ್ತಕ್ಕಂಥ ಒಂದು ಭಾಳ ದೊಡ್ಡ ಅಪರ್ಚುನಿಟೀಸ್ ಇವೆ. ನಾವು ಅದನ್ನು ಸ್ಟಡಿ ಮಾಡಿದಾಗ ಮುಖ್ಯ ಏನಂತಂದರೆ, ದೇರ್ ಇಸ್ ಎ ಹ್ಯೂಜ್ ಸ್ಕಿಲ್ ಗ್ಯಾಪ್. ನಾವು ಕಾಲೇಜ್ಗಳಲ್ಲಿ ಏನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದೀವಿ, ಆದರೆ ಅವರು ಪಾಸಾಗಿ ಡಿಗ್ರಿ ತಗೊಂಡು ಇವತ್ತು ಉದ್ಯೋಗ ಹುಡುಕಿಕೊಂಡು ಹೋದರೆ ಕಂಪನಿಗಳಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ರಿಕ್ವೈರ್ಡ್ ಸ್ಕಿಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಒಂದು ಮೀಟಿಂಗನ್ನು ಮಾಡಿದ್ವಿ. ನಾನು, ಪ್ರಿಯಾಂಕ್ ಮತ್ತು ಒಂದು ಸ್ಕಿಲ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಕಂಪನಿಗಳು
ಪ್ರತಿಷ್ಠಿತ ಕಂಪನಿಗಳು, ಅದಾದಮೇಲೆ ಆಲ್ ಅಕಾಡೆಮಿಯಾ ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ವೆಲ್ ಎಸ್ಟಾಬ್ಲಿಷ್ ಇನ್ಸ್ಟಿಟ್ಯೂಷನ್ಸ್, ಆಮೇಲೆ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನು ಕರೆದು ನಾವು ವಿಮರ್ಶೆ ಮಾಡಿದಾಗ ಅವರು ಇಂಡಸ್ಟ್ರಿ ಪಾರ್ಟ್ನರ್ಸ್ ಏನು ಹೇಳ್ತಾರೆ ಅಂತಂದರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಅವಕಾಶಗಳಿವೆ, ಅವಶ್ಯಕತೆಗಳಿವೆ, ವೇಕೆನ್ಸೀಸ್ ಇವೆ, ಆದರೆ ಏನು ನಮ್ಮ ಮಕ್ಕಳು ಪಾಸಾಗಿ ಬರ್ತಾರೆ, ದೇ ಆರ್ ನಾಟ್ ಇಂಡಸ್ಟ್ರಿ ರೆಡಿ, ದೇ ಡೋಂಟ್ ಹ್ಯಾವ್ ದ ರಿಕ್ವೈರ್ಡ್ ಸ್ಕಿಲ್ಸ್ ವಾಟ್ ಇಸ್ ರಿಕ್ವೈರ್ಡ್ ಇನ್ ಅವರ್ ಇಂಡಸ್ಟ್ರಿ ಈಸ್ ದ ಗ್ರೌಸ್. ದಟ್ಸ್ ವಾಟ್ ದೇ ಆರ್ ಟೆಲಿಂಗ್ ನಾವು. ಅವ್ರೇನು ಹೇಳ್ತಾ ಇದ್ದಾರೆ, ನಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಇವ್ರ ಹತ್ರ ಇಲ್ಲ ಅಂತಕ್ಕಂಥದ್ದು ಇವತ್ತು ಭಾಳ ದೊಡ್ಡ ಒಂದು ಚಾಲೆಂಜ್ ಆಗಿ ಸರ್ಕಾರಕ್ಕೆ ಇದೊಂದು ಚಾಲೆಂಜ್ ಆಗಿ ಪರಿಗಣಿಸಿದೆ. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ನಾವು ಎದುರಿಸಬೇಕು ಅಂತ ಹೇಳಿ ನಾವು ವಿ ಆರ್ ಫ್ರೇಮ್ ಸೋ ಮೆನಿ ಇನಿಷಿಯೇಟಿವ್ಸ್. ಅದಕ್ಕೆ ನಾವೇನು ಹೇಳಿದ್ದೀವಿ ಅಂದರೆ, ಯಾವುದೇ ಇಂಡಸ್ಟ್ರಿ ನೀವು ಇಂಡಸ್ಟ್ರಿ ಲಿಂಕೇಜ್ ಅಂತೇಳಿ ನಾವು ಮಾಡಿದ್ದೀವಿ. ನಿಮಗೆ ಯಾವ ಕೌಶಲ್ಯದ ಅಲ್ಲಿ ನಿಪುಣರಾಗಿರ್ತಕ್ಕಂಥ ಇವತ್ತು ಅಭ್ಯರ್ಥಿಗಳು ಬೇಕು ನೀವು ಹೇಳಿ, ಇಫ್ ದೇ ಡೋಂಟ್ ಹ್ಯಾವ್ ದ ಸ್ಕಿಲ್ ವಿಲ್ ಸ್ಕಿಲ್ ಅಂಡ್ ಗಿವ್ ದಮ್ ಟು ಯು. ಅದಲ್ಲದೆ ನಾವು ಎಮರ್ಜಿಂಗ್ ಟೆಕ್ನಾಲಜೀಸ್, ಯಾಕಂದರೆ ಇನ್ನೂ 4-5 ವರ್ಷದಲ್ಲಿ ಎಂಟೈರ್ ಲ್ಯಾಂಡ್ಸ್ಕೇಪ್ ಆಫ್ ದ ವರ್ಕ್ ಇಸ್ ಗೋಯಿಂಗ್ ಟು ಚೇಂಜ್. ಯಾಕಂತಂದರೆ ಪ್ರತಿದಿನ ಇವತ್ತು ಟೆಕ್ನಾಲಜಿಯಲ್ಲಿ ಬದಲಾವಣೆ ಇದೆ. ಹಾಗಾಗಿ ಈಗ ಎಮರ್ಜಿಂಗ್ ಟೆಕ್ನಾಲಜೀಸ್ ಏನೇನು ಸ್ಕಿಲ್ ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಪಟ್ಟಿ ಮಾಡಿದ್ದೀವಿ. ಅದರಲ್ಲೂ ಕೂಡ ನಾವು ನಮ್ಮ ಮಕ್ಕಳಿಗೆ ವಿ ಆರ್ ಟ್ರೈಂಗ್ ಟು ಗಿವ್ ದಮ್ ಅನ್ ಅಡಿಷನಲ್ ಸ್ಕಿಲ್. ಸೊ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ 3 multi-skill development centers, one in Gulbarga, one in Talkal in Koppal and one in Mysore. Ali we are training and giving them a short-term skills and also trying to place them. So this is the priority of my department. And apart from this, ಒಂದು ಭಾಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಇವತ್ತು ಯುವ ನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮ, ದಿಸ್ ಇಸ್ ಫಾರ್ ಯಂಗ್ಸ್ಟರ್ಸ್. ಈ ರಾಜ್ಯದಲ್ಲಿ 2023 ನಂತರ ಪಾಸಾಗಿರ್ತಕ್ಕಂಥ ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಯಾರಿದ್ದಾರೆ, ಅವರು 6 ತಿಂಗಳಲ್ಲಿ ಒಂದು ವೇಳೆ ಅವರಿಗೆ ನೌಕರಿ ಸಿಕ್ಕಿಲ್ಲ ಅಂತಂದರೆ ಅವರಿಗೆ ನಮ್ಮ ಸರ್ಕಾರ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ವಿ. ಅದನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಸುಮಾರು 4 ಲಕ್ಷ ಜನ ಇವತ್ತು ಉದ್ಯೋಗ ನಮ್ಮ ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಅದರಲ್ಲಿ ಸುಮಾರು 2,80,000 ಮಕ್ಕಳಿಗೆ ನಾವು ನಿರುದ್ಯೋಗ ಭತ್ಯೆಯನ್ನು ಕೊಡ್ತಾ ಇದ್ದೀವಿ. ನಾವು ಕೇವಲ ಅವರಿಗೆ ನಿರುದ್ಯೋಗ ಭತ್ಯೆ 2 ವರ್ಷ ಕೊಟ್ಟರೆ ಅವರ ಸಮಸ್ಯೆ ಪರಿಹಾರ ಆಗಲ್ಲ, ಇದು ನಮಗೆ ಗೊತ್ತಿದೆ. ಆದರೆ ಅವರಿಗೆ ಕೌಶಲ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಸಭೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರಾದರೂ ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿಲ್ಲ ಅಂದರೆ ಈಗಲೂ ಕೂಡ ನೀವು ಎನ್ರೋಲ್ಮೆಂಟ್ ಆಗ್ಬೋದು. ನಿಮಗೆ ಅಡಿಷನಲ್ ಸ್ಕಿಲ್, ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂಥ ಪ್ರಯತ್ನನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ಭಾಳ ವಿಪರ್ಯಾಸದ ಸಂಗತಿ ಏನು ಅಂತಂದರೆ, ನಾವು ಎಲ್ಲರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಸುಮಾರು 4 ಲಕ್ಷ ಮಕ್ಕಳು ಇವತ್ತು ಯಾರು ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ, ನೋಬಡಿ ಈಸ್ ಕಮಿಂಗ್ ಫಾರ್ ಸ್ಕಿಲ್ಲಿಂಗ್. ನಾವು ಹೇಳಿದ್ದೀವಿ, ನೀವು ಸ್ಕಿಲ್ಲಿಂಗ್, ಅಡಿಷನಲ್ ಸ್ಕಿಲ್ಲಿಂಗ್ ವಿಲ್ ಬಿ ಗಿವಿಂಗ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ಯು ಎ ಜಾಬ್ ಆ್ಯಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಯುವರ್ ಯುವ ನಿಧಿ ಫಂಡ್ಸ್. ಬಟ್ ಸ್ಟಿಲ್ ದೇ ನಾಟ್ ಕಮಿಂಗ್ ಫಾರ್ವರ್ಡ್. ದಿಸ್ ವಾಟ್ ಇಸ್ ಸರ್ಪ್ರೈಸಿಂಗ್ ಮೀ. ಹಾಗಾಗಿ ನೀವೆಲ್ಲ ಮಕ್ಕಳು, ನಿಮಗೆ ಇವತ್ತು ಈ ಒಂದು ನಮ್ಮ ಈ ಉದ್ಯೋಗ ಮೇಳದಲ್ಲಿ ಬಂದಿರತಕ್ಕಂಥದಕ್ಕೆ ನಿಮಗೆ ಸಾಕಷ್ಟು ಜನರಿಗೆ ಉದ್ಯೋಗ ಸಿಗ್ಬೋದು, ಆದರೆ ಕೆಲವು ಜನರಿಗೆ ಉದ್ಯೋಗ ಸಿಗ್ಲಿಕ್ಕಿಲ್ಲ. ಆದರೆ ನೀವು ಯಾರು ನಿರಾಶೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರ್ಯಾರು ಇವತ್ತು ಈ ಉದ್ಯೋಗ ಮೇಳದಲ್ಲಿ ಎನ್ರೋಲ್ ಆಗಿದ್ದಾರೆ, ವಿ ವಿಲ್ ಹ್ಯಾವ್ ದ ಡಾಟಾ ಆ್ಯಂಡ್ ವಿ ವಿಲ್ ಕಂಟಿನ್ಯೂಸ್ಲಿ ಸ್ಟ್ರೈವ್ ಟು ಗಿವ್ ಅಡಿಷನಲ್ ಸ್ಕಿಲ್ ಆ್ಯಂಡ್ ಟ್ರೈ ಟು ಪ್ಲೇಸ್ ಯು. ಅದಕ್ಕಾಗಿಯೇ ನಾವು ನಮ್ಮ ಕೌಶಲ್ಯಾಭಿವೃದ್ಧಿಯಲ್ಲಿ ಒಂದು ಸ್ಕಿಲ್ ಕನೆಕ್ಟ್ ಪೋರ್ಟಲನ್ನು ಮಾಡ್ತಾ ಇದ್ದೀವಿ. ಆ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಆಲ್ ಆಫ್ ಯು ವಿಲ್ ಬಿ ಆನ್ಬೋರ್ಡೆಡ್ ಆ್ಯಂಡ್ ದೇರ್ ವಿಲ್ ಬಿ ಮೆನಿ ಇಂಡಸ್ಟ್ರಿ ಪಾರ್ಟ್ನರ್ಸ್ ಆ್ಯಸ್ ವೆಲ್. ಯಾಕಂದರೆ ಇಷ್ಟೊಂದು ದೊಡ್ಡ ಉದ್ಯೋಗ ಮೇಳ ಮಾಡಬೇಕು ಅಂತಂದರೆ ಇದಕ್ಕೆ ಭಾಳ ಲಾಜಿಸ್ಟಿಕ್ ಖರ್ಚುಗಳಿವೆ. ಇಟ್ ಈಸ್ ಕಾಸ್ಟಿಂಗ್ ದ ಗೌರ್ಮೆಂಟ್ ಹ್ಯೂಜ್. ಸೊ ಇನ್ ಫ್ಯೂಚರ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಈಸ್, ಆನ್ ದ್ಯಾಟ್ ಪ್ಲಾಟ್ಫಾರ್ಮ್ ಆಫ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ದೇರ್ ಬಿ ಆನ್ಲೈನ್ ಉದ್ಯೋಗ ಮೇಳ. ನೀವು ಯಾರು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರಿಂದನೇ ನೀವು ಉದ್ಯೋಗಗಳನ್ನು ಹುಡುಕಲಿಕ್ಕೆ ನಾವು ಒಂದು ಆಸ್ಪದ ಮಾಡಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶವಾಗಿದೆ. ಹಾಗಾಗಿ ನೀವು ನಿಮ್ಮ ಮನೆಗಳಿಂದನೇ ನೀವು ನಿಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ನೀವು ಎನ್ರೋಲ್ಮೆಂಟ್ ಆದರೆ
ನೀವು ಅಲ್ಲಿ ನಿಮಗೆ ಯಾವ್ಯಾವ ವಿಕಲ್ಪಗಳಿವೆ, ಯಾವ್ಯಾವ ಕಂಪ್ನಿಗಳಲ್ಲಿ ಅವಕಾಶಗಳಿವೆ ಅಂತಕ್ಕಂಥದ್ದು ನಿಮಗೆ ನೇರವಾಗಿ ಅದರಲ್ಲಿ ಗೊತ್ತಾಗುತ್ತೆ. ನೀವು ಒಂದು ವೇಳೆ ಡೈರೆಕ್ಟಾಗಿ ನೀವು ಕಂಪ್ನಿ ಅಪ್ರೋಚ್ ಮಾಡಿದರೆ ದೇರ್ ಬಿ ಆನ್ಲೈನ್ ಏನಂದರೆ ಇಂಟರ್ವ್ಯೂ ಆಗುತ್ತೆ. ಆಮೇಲೆ ಆನ್ಲೈನ್ ಪ್ಲೇಸ್ಮೆಂಟಿಗೆ ಮುಂದೆ ನಮ್ಮ ಒಂದು ಉದ್ದೇಶ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ವಿ ಹ್ಯಾವ್ ಟು ಬಿ ಫ್ಯೂಚರಿಸ್ಟಿಕ್. ನಾವು ಈಗ ಫಿಸಿಕಲ್ ಇಲ್ಲಿ ಬಂದು ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅಲ್ಲಿ ಮಾಡ್ತೀವಿ, ಆದರೂ ಕೂಡ ಮುಂದೆ ಇವತ್ತು ಈ ರಾಜ್ಯದ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸದುದ್ದೇಶ ಇದೆ. ಹಾಗಾಗಿ ಇವತ್ತು ಅನೇಕ ಚೇಂಜಸ್ ಅನ್ನು ಮಾಡಬೇಕಾಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಸ್ ಆಗಿರ್ತಕ್ಕಂಥ ಸುಮಾರು 1,15,000 ಮಕ್ಕಳಲ್ಲಿ 20% ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅದನ್ನು ಕೂಡ ನಾವು ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ. ವಿ ನೀಡ್ ಟು ರೀಸ್ಟ್ರಕ್ಚರ್ ಎಂಟೈರ್ಲಿ ಅವರ್ ಕರಿಕ್ಯುಲಮ್. ವಿ ನೀಡ್ ಟು ಚೇಂಜ್ ಅವರ್ ಅಪ್ರೋಚ್ ಟು ವಾಟ್ ಕೈಂಡ್ ಆಫ್ ಟ್ರೈನಿಂಗ್ ವಿ ಆರ್ ಗಿವಿಂಗ್, ವಾಟ್ ಕೈಂಡ್ ಆಫ್ ಎಜುಕೇಷನ್ ವಿ ಆರ್ ಗಿವಿಂಗ್ ಟು ದ ಯಂಗ್ಸ್ಟರ್ಸ್. ಹಾಗಾಗಿ ಇದರಲ್ಲಿ ನಾನು ಅನೇಕ ದೇಶಗಳಲ್ಲಿ ಹೋದಾಗ ನಾನು ನೋಡಿದ್ದೀನಿ, ಜರ್ಮನಿಯಲ್ಲಿ ದೇರ್ ಇಸ್ ಎ ಡ್ಯೂಲ್ ಸಿಸ್ಟಮ್ ಆಫ್ ಅಪ್ರೆಂಟಿಸ್ಶಿಪ್. ಅದರ ಪ್ರಕಾರ ನೋಡಿ, ನೀವು ಎಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇನ್ಸ್ಟಿಟ್ಯೂಷನಲ್ಲಿ ಓದಿರ್ತಕ್ಕಂಥವ್ರಿಗೆ 100% ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ನನ್ನ ಇಲಾಖೆಯಲ್ಲಿ GTTC ಅಂತಕ್ಕಂಥ ಒಂದು ಕೋರ್ಸ್ ಇದೆ, ಡಿಪ್ಲೊಮಾ. 33 ಇನ್ಸ್ಟಿಟ್ಯೂಟ್ ಇದೆ ನಮ್ಮ ರಾಜ್ಯದಲ್ಲಿ. ಅಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಯಾಕೆ GTTCಯಲ್ಲಿ ಓದಿರ್ತಕ್ಕಂಥವ್ರಿಗೆ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಂದರೆ they are spending 60% of the time in the workshops, in laboratories. They have hands-on skill. And only 40%, 30% they are spending in the classrooms. So this is a working model. This is what German dual apprenticeship training is also doing. ಸೊ ನಾನು ಜರ್ಮನಿಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು. ಅಲ್ಲಿನೂ ಕೂಡ ಸೇಮ್ ಒಂದು ಪದ್ಧತಿಯನ್ನು ಉಪಯೋಗ ಮಾಡಿದ್ರೆ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಆದರೆ ಜರ್ಮನಿ ಯೂನಿವರ್ಸಿಟಿಯಲ್ಲಿ ಡೈರೆಕ್ಟ್ ಓದಿರ್ತಕ್ಕಂಥ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ. ಸೊ ವಿ ನೀಡ್ ಟು ಚೇಂಜ್ ಅವರ್ ಟ್ಯಾಕ್ಟಿಕ್ಸ್ ಹಿಯರ್. ವಿ ನೀಡ್ ಟು ಚೇಂಜ್ ಅವರ್ ಎಜುಕೇಷನ್ ಸಿಸ್ಟಮ್ ಹಿಯರ್. ನಮ್ಮ ಮಕ್ಕಳಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡಬೇಕು ಅಂದರೆ ಒಂದು ಹ್ಯಾಂಡ್ಸ್ ಆನ್ ಸ್ಕಿಲ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಇಲಾಖೆಗೆ ಗೋಚರ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಅನೇಕ ನಾವು ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ನಾನು ಮೊನ್ನೆ ಇದಕ್ಕೆ ವರ್ಲ್ಡ್ ಸ್ಕಿಲ್ ಸೆಂಟರ್ ಒಡಿಸ್ಸಾಗೆ ಹೋಗಿದ್ವಿ, ನಾನು ಹೈಯರ್ ಎಜುಕೇಷನ್ ಮಿನಿಸ್ಟರ್. ಅಲ್ಲಿ ಯಾವ ರೀತಿಯಾಗಿ ಶಾರ್ಟ್ ಟರ್ಮ್ ಸ್ಕಿಲ್ಲಿಂಗಿಗೆ ಅವರು ಫೋಕಸನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಈ ಬಜೆಟ್ನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನನಗೆ ಒಂದು ಸಂತೋಷ ಏನಂದರೆ, ಇವತ್ತು ಈ ರೀತಿಯ ಒಂದು ರೆಸ್ಪಾನ್ಸ್ ಇದೆ ಅಂದರೆ ಇದರ ಅವಶ್ಯಕತೆ ಇದೆ. ಇದನ್ನು ನಾವು ಈ ಟ್ಯಾಕಲ್ ಮಾಡ್ತಕ್ಕಂಥದ್ದು ಇವತ್ತು ನನಗೆ ಭಾಳಷ್ಟು ಜನ ಅಂದರು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಮೇಳ ಮಾಡಿದರೆ ಎಲ್ರಿಗೂ ನೌಕರಿ ಸಿಗಲ್ಲ ಅಂತ ಕ್ರಿಟಿಸಿಸಮ್ ಬರುತ್ತೆ ಅಂತ. ಐ ಆಮ್ ನಾಟ್ ಡೂಯಿಂಗ್ ದಿಸ್ ಜಾಬ್ ಫೇರ್ ಓನ್ಲಿ ಟು ಗೆಟ್ ದಮ್ ಜಾಬ್, ಬಟ್ ಅವರಿಗೆ ಏನೇನೋ ಅವಕಾಶಗಳಿವೆ ಅಂತ ಅವರಿಗೆ ನಾವು ಪರಿಚಯಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ. ಅಟ್ಲೀಸ್ಟ್ ದೇ ವಿಲ್ ಬಿ ಅವೇರ್ that what are the companies, what are they looking for and how they should upskill themselves ಅಂತಕ್ಕಂಥದ್ದು ಕೂಡ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಇಲಾಖೆ ಖಂಡಿತವಾಗಿ ಈ ರಾಜ್ಯದಲ್ಲಿ ಯುವಕರಿಗೆ ನಾವು ಉದ್ಯೋಗ ಕೊಡಿಸೋದಕ್ಕೆ ಏನೆಲ್ಲ ಸಾಧ್ಯ ಇದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಕೌಶಲ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಹಾಗೂ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಇಂದು ಯುವ ಸಮೃದ್ಧಿ ಸಮ್ಮೇಳನ ವಿಜಯಪುರದಲ್ಲಿ ಈ ಒಂದು ಐತಿಹಾಸಿಕ ಉದ್ಯೋಗ ಮೇಳದ ಕೇಂದ್ರ ಘನ ಉಪಸ್ಥಿತಿಯನ್ನು ಹೊಂದಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇವತ್ತು ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಆತ್ಮೀಯರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರೇ, ಈ ಕಾರ್ಯಕ್ರಮದ
ಕಾರ್ಯಕರ್ತರು ಇವತ್ತು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಹಾಗೂ ಕರ್ನಾಟಕ ವೃತ್ತಿ ತರಬೇತಿ ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಕಾಂತಾ ನಾಯಕ್ ಅವರೇ, ಬಾಲ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು ಆತ್ಮೀಯ ಸಹೋದರರಾದಂಥ ಶ್ರೀ ಸನ್ಮೇಶ್ ಬಬಲೇಶ್ವರ್ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಕನಾನ್ ಮುಶ್ರೀಫ್ ಅವರೇ, ಈ ಕಾರ್ಯಕ್ರಮದ ಒಂದು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾದಂಥ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮತಿ ಸ್ನೇಹಲ್ ಅವರೇ, ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಆನಂದ್ ಕೆ ಅವರೇ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಶ್ರೀ ರಿಷಿ ಆನಂದ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಲಕ್ಷ್ಮಣ್ ನಿಂಬೂರ್ಗಿ ಅವರೇ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಮಹೇಶ್ ಮೊಳವಾಡಿಕರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಉದ್ದೇಶಿ ತಮಗೆ ಸ್ಫೂರ್ತಿಯನ್ನು ನೀಡಲಿಕ್ಕೆ ಆಗಮಿಸಿದಂಥ ಖ್ಯಾತ ಚಲನಚಿತ್ರ ನಟರು ಕಲಾವಿದೆ ಸಪ್ತಮಿ ಗೌಡ ಅವರೇ, ಮಾದೇವಿ ಗೋಕಾಕ್ ಅವರೇ, ಎಲ್ಲ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರರೇ, ಯುವಕ ಮಿತ್ರರೇ ಮತ್ತು ಕೇಂದ್ರ ಬಿಂದುಗಳಂಥ ಎಲ್ಲ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಪ್ರಪ್ರಥಮವಾಗಿ ನಾನು ಶ್ರೀಮತಿ ಕಾಂತಾ ನಾಯಕ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಭಾಳ ತಿಂಗಳದಿಂದ ಅವರ ಒಂದು ಆಶೆ ಇತ್ತು ವಿಜಯಪುರದಲ್ಲಿ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಬೇಕು ಅಂತೇಳಿ. ಬಹುಶಃ ಏನಾದರೂ ತಡ ಆಗಿದೆ, ಅದು ನಾ ಕಾರಣ. ಅನೇಕ ಸಂದರ್ಭದಲ್ಲಿ ನನ್ನ ಒಂದು ಇದು ಅದಕ್ಕೆ ಕೂಡಿ ಬರ್ತಾ ಇರಲಿಲ್ಲ. ನಮ್ಮ ಡಾವೋಸ್ ಟ್ರಿಪ್ ಆಗಲಿ ಮತ್ತೊಂದಾಗಲಿ ಹಾಗೆ ಬರ್ತಾ ಇತ್ತು. ಹೀಗಾಗಿ ಬಹುಶಃ 5-6 ತಿಂಗಳು ಇವತ್ತು ಸಹ ನನ್ನಿಂದ ತಡ ಆಗಿದೆ. ಆದರೆ ಇವತ್ತು ತಡ ಆಗಿದ್ರೂ ಕೂಡ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಇವತ್ತು ಅವರು ಕಾಂತಾ ನಾಯಕ್ ಅವರು ಮಾಡಿದ್ದಾರೆ. ಸುಮಾರು 25,000 ವಿದ್ಯಾರ್ಥಿನಿಯರು ಇವತ್ತು ಸಹ ಇಲ್ಲಿ ನೋಂದಣಿ ಮಾಡಿಕೊಂಡಿದ್ದಕ್ಕೆ ಅದಕ್ಕೊಂದು ಸಾಕ್ಷಿ ಇವತ್ತು ಸಹ. ನಾನು ಹೀಗಾಗಿ ಶ್ರೀಮತಿ ಕಾಂತಾ ನಾಯಕ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅದ್ರ ಜೊತೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಬಗ್ಗೆ ನಾನು ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಜನನಾಯಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅದರಲ್ಲಿ ಅತ್ಯಂತ ಕ್ರಿಯಾಶೀಲತೆ ಮತ್ತು ಬದ್ಧತೆ ಪ್ರಾಮಾಣಿಕವಾಗಿರುವಂತಹ ಸಚಿವರೆಲ್ಲರೂ ಸಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಬಹಳ ಹೆಮ್ಮೆಯಿಂದ ನಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ. ಯಾವುದೇ ಇಲಾಖೆಯ ಸಚಿವರಾಗಲಿ, ಅದು ವೈದ್ಯಕೀಯ ಶಿಕ್ಷಣ ಆಗಲಿ ಅಥವಾ ಕೌಶಲ್ಯಾಭಿವೃದ್ಧಿ ಸಚಿವರಾಗಲಿ, ಆ ಇಲಾಖೆಗಳನ್ನ ಅತ್ಯಂತ ಸಮರ್ಥವಾಗಿ ಇವತ್ತು ನಿಭಾಯಿಸುವ ಜೊತೆಗೆ ಅಲ್ಲಿ ಹೊಸದರವನ್ನು ತಂದು ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಸಹಾಯ ಸಹಕಾರ ಮಾಡುವಂಥವ್ರು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಹೇಳಿದ್ರು. ನಾನು ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಹೇಳಿಕೆ ಬರ್ತೇನೆ. ಬಹಳ ಒಳ್ಳೆಯ ರೀತಿಯಿಂದ ಅವತ್ತು ಈ ಇಲಾಖೆಯನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅರ್ಥಪೂರ್ಣವಾದಂಥ ಮಾತುಗಳನ್ನು ಕೂಡ ಇವತ್ತು ಸಹ ತಮಗೆ ಹಿತನುಡಿಗಳನ್ನು ಕೂಡ ತಮ್ಮ ನೀಡಿದ್ದಾರೆ. ಎಲ್ಲ ಸ್ನೇಹಿತರೆ, ಇವತ್ತು ತಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಒಂದು ಯುವ ಜನಾಂಗ ಇರುವಂತಹದ್ದು, ಯೂತ್ ಜನರಲ್ ಪಾಪ್ಯುಲೇಷನ್ ಇರುವಂತಹದ್ದು ಇದು ಭಾರತ ದೇಶ. ಬೇರೆ ಬೇರೆ ನಾವು ಯುರೋಪಿಯನ್ ರಾಷ್ಟ್ರಕ್ಕೆ, ಅಮೆರಿಕಕ್ಕೆ ಹೋದ್ರೆ ಎಲ್ಲರೂ ಕೂಡ ನಾವು ಏಜಿಂಗ್ ಪಾಪ್ಯುಲೇಷನ್ ನೋಡ್ತೀವಿ. ಜಪಾನ್ ನಾವು ಹೋಗಿದ್ದೀನಿ ಎಲ್ಲ ಕಡೆ ಹೋದಾಗ್ಲಿ ಇವತ್ತು ಏಜಿಂಗ್ ಪಾಪ್ಯುಲೇಷನ್, ವಯಸ್ಸಾದಂತ ಜನ. ಅದು ನಮ್ಮ ಒಂದು ಶಕ್ತಿ, ಭಾರತ ದೇಶದ ಶಕ್ತಿ ಅಂದ್ರೆ ನಮ್ಮ ಯುವ ಜನಾಂಗ. ಅತ್ಯಂತ ಹೆಚ್ಚಿನ ಯುವ ಶಕ್ತಿ ಯುವಕರನ್ನ ಹೊಂದಿದಂತಹದ್ದು ನಮ್ಮ ಭಾರತ ದೇಶ. ನಮ್ಮ ಒಂದು ಅದು ಶಕ್ತಿ, ಸ್ಟ್ರೆಂತ್ ಅದು. ಹೀಗಾಗಿ ಇವತ್ತು ನಮ್ಮಲ್ಲಿ 140 ಕೋಟಿ ಜನರಲ್ಲಿ ಸುಮಾರು 40% ಜಾಸ್ತಿಗಿಂತ ಯುವಕರು ನಮ್ಮ ಹೊಂದಿದ್ದಾರೆ. ಬೇರೆ ಯಾವ ದೇಶದಲ್ಲೂ ಕೂಡ ಈ ಒಂದು ಹ್ಯೂಮನ್ ಕ್ಯಾಪಿಟಲ್, ಯೂತ್ ಕ್ಯಾಪಿಟಲ್ ತಿಳಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇವತ್ತು ನಾವು
ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯ ಇವತ್ತು ಒಂದು ಕಾಲದಲ್ಲಿ ಆ ಕಡೆ ಹಳೆ ಮೈಸೂರಿನಲ್ಲಿ ಮೈಸೂರಿನ ಮಹಾರಾಜರು ಶಿಕ್ಷಣ ಸಂಸ್ಥೆಗಳನ್ನ ಉದ್ಯಮಗಳ ತರುವ ಮೂಲಕ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಹಳೆ ಮೈಸೂರು ಭಾಗದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಶಕ್ತಿಯನ್ನು ಕೊಟ್ಟರು. ಇವತ್ತು ಈ ಭಾಗ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಭಾಗಶಃ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು 30 ವರ್ಷ ಹಿಂದೆ ಹೋದ್ರೆ ಇಡೀ ಭಾರತ ದೇಶದ ಮಕ್ಕಳು ಶಿಕ್ಷಣ ಸಲುವಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ರು. ಅವ್ರು ತಮ್ಮ ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಮ್ಯಾನೇಜ್ಮೆಂಟ್ ಕೋರ್ಸಸ್ ಆಗಲಿ ಎಲ್ಲವನ್ನು ಕಲ್ತ್ಕೊಳ್ಳಿಕ್ಕೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಿದ್ರು. ಈಗ 30 ವರ್ಷದಲ್ಲಿ ಕಳೆದ 3 ದಶಕಗಳಲ್ಲಿ ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ ಆಗಲಿ, ಮಹಾರಾಷ್ಟ್ರ ಆಗಲಿ, ತಮಿಳುನಾಡು ಆಗಲಿ, ಉತ್ತರ ಭಾರತ ಆಗಲಿ, ಬೇರೆ ಬೇರೆ ರಾಜ್ಯಗಳು ಇವತ್ತು ಸಹ ಈ ಒಂದು ಪ್ರೊಫೆಷನಲ್ ಕಾಲೇಜ್ ವೃತ್ತಿಪರ ಕಾಲೇಜುಗಳೇನಿದಾವೆ ಅದನ್ನು ತೆಗೆಯುವಂತದ್ದು ಮಾಡಿ ಇವತ್ತು ನಮ್ಮ ಸರಿ ಸಮಾನವಾಗಿದ್ದಾರೆ. ಅದರಿಂದ ಇವತ್ತು ನಮ್ಮಲ್ಲಿ ಟ್ಯಾಲೆಂಟ್ಗಳಿದೆ, ಟ್ಯಾಲೆಂಟ್ ಪೂಲ್, ಬಹಳ ದೊಡ್ಡ ಟ್ಯಾಲೆಂಟ್ ಪೂಲ್. ಅದರಲ್ಲಿ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ನೋಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಇಕೋಸಿಸ್ಟಮ್ ಇದೆ ನಮ್ಮ ಹತ್ರ. ಆ ಇಕೋಸಿಸ್ಟಮ್ ಇವತ್ತು ಸಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಾರಂಭ ಮಾಡಿರುವಂತದ್ದು. ಇವತ್ತು ನಮ್ಮಲ್ಲಿ HAL ಆಗಲಿ, BAL ಆಗಲಿ, ಇಸ್ರೋ ಆಗಲಿ, HMT ಆಗಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಲಿ, 100 ವರ್ಷ ಹಳೆಯ ಒಂದು ಇಕೋಸಿಸ್ಟಮ್ ಇವತ್ತು ಸಹ ನಮ್ಮ ಮುಂದಿದೆ. ಅವುಗಳ ಮುಖಾಂತರ ಇವತ್ತು ಪ್ರಾಥಮಿಕ ಹಂತದ ಸ್ವತಂತ್ರ ಪೂರ್ವದ ಒಂದು ಇಕೋಸಿಸ್ಟಮ್ ನಮ್ಮ ಹತ್ರ ಇದೆ. ತದನಂತರ ಈ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಆಗೋದ್ರಿಂದ ನಮ್ಮದೇ ಆದಂತಹ ಟ್ಯಾಲೆಂಟ್ ಪೂಲ್ ಕ್ರಿಯೇಟ್ ಆಗಿ ಇವತ್ತು ನಮ್ಮ IT ಕಂಪನೀಸ್, ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ ಇವತ್ತು ಎಲ್ಲವೂ ಕೂಡ ಜನ್ಮ ತಾಳಿದೆ. ಹೀಗಾಗಿ ನಾವು ಮುಂಚೂಣಿಯಲ್ಲಿದ್ದೀವಿ. ಇವತ್ತು ಸಹ ಸರ್ವಿಸ್ ಸೆಕ್ಟರ್ನಲ್ಲಿ IT-ಯಲ್ಲಿ, BT-ಯಲ್ಲಿ ಮುಂದಿದ್ದೀವಿ. ಬರೀ IT, BT ಅಷ್ಟೇ ಅಲ್ಲ, ಇವತ್ತು ಸಹ ಮಷೀನ್ ಟೂಲ್ಸ್ ನಲ್ಲಿ ನಾವು ನಂಬರ್ 1 ಇದ್ದೀವಿ. ಈಗ ನಾವು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಬಗ್ಗೆ ಮಾತನಾಡ್ತೀವಿ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಇವತ್ತು ಸಹ ನಮ್ಮ ಇಡೀ ಭಾರತ ದೇಶಕ್ಕೆ 65%, 65% of the contribution in aerospace and defense come from ಕರ್ನಾಟಕ. ಜಾಗತಿಕವಾಗಿ ನಾವು 3ನೇ ಲಾರ್ಜೆಸ್ಟ್ ಇಕೋಸಿಸ್ಟಮ್ ಆಗಿ ಪರಿಸರ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ತುಂಬಿಸಿದೆ. ನಮ್ಮನೆ ಬರೀ ನಾವು IT ಕ್ಯಾಪಿಟಲ್ ಅಲ್ಲ, ನಾವು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಕೂಡ ಆಗಿದ್ದೀವಿ. ಸ್ಟಾರ್ಟ್ಅಪ್ ನಲ್ಲಿ ಇವತ್ತು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಪನೀಸ್ ತಗೊಳ್ಳಿ ನೀವು. ಆರ್ಟಿಫಿಷಿಯಲ್ ನಲ್ಲಿ 50% ಆಫ್ ದ ಸ್ಟಾರ್ಟ್ಅಪ್ಸ್ ಆರ್ ಫ್ರಮ್ ಕರ್ನಾಟಕ. ಇದು ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿ ಇವತ್ತು ದಿವಸ. ಈಗ ಕಾಲ ಬದಲಾವಣೆ ಆಗ್ತಾ ಇದೆ. ಜಾಗತಿಕ ನಾವು ವ್ಯವಸ್ಥೆನ ನೋಡಿದಾಗ, ಈ ಜಿಯೋ ಪಾಲಿಟಿಕ್ಸ್ ಅನ್ನು ನಾವು ಅರ್ಥ ಮಾಡಿಕೊಂಡಾಗ ಬಹಳಷ್ಟು ಬದಲಾವಣೆಗಳು ಇವತ್ತು ಸಹ ಆಗ್ತಾ ಇದ್ದಾವೆ. ಇವತ್ತು ಅನೇಕ ಕಡೆ ಯುದ್ಧಗಳ ವಾತಾವರಣ, ಯುದ್ಧಗಳು. ಇನ್ನೊಂದು ಕಡೆ ನಾವು ಟೆಕ್ನಾಲಜಿಕಲ್ಲೂ ಕೂಡ ಬಹಳಷ್ಟು ಅಡ್ವಾನ್ಸಸ್ ಆಗಿದ್ದಾವೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರತಿಯೊಂದರಲ್ಲಿ ಇವತ್ತು ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಮುಂಚೂಣಿಗೆ ಬರ್ತಾ ಇದೆ. ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಸಾಫ್ಟ್ವೇರು ಈ ಒಂದು ಟೆಕ್ ಕಂಪನೀಸ್ ಅಲ್ಲ, ಈಗ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಬರ್ತದೆ, ರೋಬೋಟಿಕ್ಸ್ ಮುಂದೆ ಬರ್ತದೆ. ಚೈನಾದಲ್ಲಿ ಜಿಯೋಮಿ ಅಂತ ಹೇಳಿ ಒಂದು ಕಂಪನಿ, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಡಾರ್ಕ್ ಫ್ಯಾಕ್ಟರಿ ಅಂತ ನಾವು ಅದಕ್ಕೆ. ಅಲ್ಲಿ ಯಾರು ಕೂಡ ಜನ ಕೆಲಸ ಮಾಡಿದಲ್ಲ, ಸುಮಾರು 500 ಜನ ಕೆಲಸ ಮಾಡುವಂತಹದ್ದು ಕೇವಲ 5 ಜನರ ಮೇಲೆ ಇವತ್ತು ಸಹ ಫ್ಯಾಕ್ಟರಿ ನಡೀತಾ ಇದೆ. ಅಲ್ಲಿ ವಿದ್ಯುತ್ ಶಕ್ತಿನೂ ಕೂಡ ಬೇಕಾಗಿಲ್ಲ, AC-ನೂ ಬೇಕಾಗಿಲ್ಲ. ಯಾಕಂದ್ರೆ ರೋಬೋಟ್ಸ್ಗೆ ಏನು ಕಣ್ಣುಗಳು ಅದನ್ನು ಮಾಡುವಂಥದ್ದಲ್ಲ, ಏನು ಮಷಿನ್ ಪಾರ್ಟ್ ತಗೋತಾವೆ, ಫಿಕ್ಸ್ ಮಾಡ್ತಾವೆ. ಹೀಗೆ ಬಹಳಷ್ಟು ಅಡ್ವಾನ್ಸಸ್ ಇವತ್ತು ಸಹ ನಮ್ಮ ಮುಂದಿದ್ದಾವೆ. ಈಗ ನಾನು ಹೇಳ್ಬೇಕಂದ್ರೆ AI ಇರ್ಬೋದು, ಸೆಮಿಕಂಡಕ್ಟರ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರಬೇಕು, ರೋಬೋಟಿಕ್ಸ್ ಇರ್ಬೋದು, ಸ್ಪೇಸ್ ಟೆಕ್ನಾಲಜಿ ಇರಬೇಕು, ಇವತ್ತು ನಮ್ಮ ಗ್ರೀನ್ ಎನರ್ಜಿ, ಬ್ಯಾಟರೀಸು, ಹೀಗೆ ಬಹಳಷ್ಟು ಬದಲಾವಣೆನ ಇವತ್ತು ಸಹ ಜಗತ್ತಲ್ಲಿ ಆಗ್ತಾ ಇದ್ದಾವೆ. ಆ ಬದಲಾವಣೆಗೆ ತಕ್ಕಂತೆ ಇವತ್ತು ನಾವು ಹೊಂದ್ಕೊಳ್ಬೇಕಾಗ್ತದೆ. ಅದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಏನು ಹೇಳಿದ್ರು, ಈಗ ನಮ್ಮ ಸಚಿವರು ಇವತ್ತು ನಮ್ಮ ಏನು ಕಾಲೇಜಿನಲ್ಲಿ ಅದು ಇವತ್ತು ದಿವಸ ಪ್ರಾಥಮಿಕವಾಗಿ ನಮಗೆ ಹೈಸ್ಕೂಲ್, ಅಪ್ಪರ್ ಹೈಸ್ಕೂಲ್ನಲ್ಲಿ ಪ್ರಾರಂಭ ಆಗಬೇಕು. 8th ಸ್ಟ್ಯಾಂಡರ್ಡ್ ಪ್ರಾರಂಭ ಮಾಡಿ ಸ್ವಲ್ಪ ನಮ್ಗೆ ಆರ್ಟಿಫಿಷಿಯಲ್. ಚೈನಾದಲ್ಲಂತರೂ ಪ್ರಾಥಮಿಕ ಹಂತದಲ್ಲೇ ಪ್ರಾರಂಭ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ಇವತ್ತು ದಿವಸ 8, 9, 10 ಅಪ್ಪರ್ ಸೆಕೆಂಡರಿ ಎನ್ನುತ್ತೀವಿ, ನಾವು ಮಾಧ್ಯಮಿಕ ಶಾಲೆಗಳನ್ನು ಅಂತೀವಿ. ಅಲ್ಲಿಂದ ಸ್ವಲ್ಪ ನಮ್ಮ ಜನರಿಗೆ ಎಕ್ಸ್ಪೋಜರ್ ಕೊಡಬೇಕು. ಆ ಎಕ್ಸ್ಪೋಜರ್ ಇದ್ರೆ ಬೇಕಾದಷ್ಟು ಬದಲಾವಣೆ ಆಗ್ತದೆ.
ಯಾರು ಹುಟ್ಟಿನಿಂದ ಬುದ್ಧಿವಂತರಾಗಿರಂಗಿಲ್ಲ. ಅವ್ರಿಗೆ ಅವಕಾಶಗಳು ಮತ್ತು ಅವರಿಗೆ ನಾವು ಎಕ್ಸ್ಪೋಜರ್ ಇರುತ್ತಲ್ಲ, ಇದನ್ನೆಲ್ಲ ಮಾಡಿದ್ರೆ ಬಹಳಷ್ಟು ಬದಲಾವಣೆ ಇವತ್ತು ಆಗ್ಲಿಕ್ಕೆ ಸಾಧ್ಯ ಇದೆ. ಗ್ರಾಮೀಣ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳಿದ್ದಾವೆ. ನಾನೀಗ ವಿಜಯವಾಣಿಯ ಒಂದು ಎಕ್ಸ್ಪೋನ ಉದ್ಘಾಟನೆ ಮಾಡಿ ಬಂದೆ. ನಾನು ನಮ್ಮ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾ ಇದ್ದೆ, ಪಾಪದ ಶಾಲಾ ಬಾಲಕ, ಅವನ ಕೈ ಶಕ್ತಿ ಇಲ್ಲ, ಅವನು ಇದು ಇರ್ತವಲ್ಲ ಕಾರ್ಡ್ಬೋರ್ಡ್ ರಟ್ಟಿನ ಡಬ್ಬಿಯನ್ನು ಮಾಡಿಕೊಂಡು ಒಂದು ರೋಬೋಟ್ ಅನ್ನು ಕ್ರಿಯೇಟ್ ಮಾಡಿ, ಆ ರೋಬೋಟ್ಗೆ ಸಹ ನಾನು ಹೋದ್ಮೇಲೆ ನಾನು ನಿಲ್ಲಿಸಿ ಒಂದು 7 ಫೀಟ್ ದೂರ ನಿಲ್ಲಿಸಿ ಅದರಲ್ಲಿ ಒಂದು ದಿವಸ ಒಂದು ಗಡಿಗೆಯನ್ನು ಪಾಟನ್ನು ಸಸಿಯನ್ನು ತಂದು ಆ ಮೂವ್ ಮಾಡಿ ತಂದು ನನಗೆ ವೆಲ್ಕಮ್ ಮಾಡಿದಂತ ನಮ್ಮ ಒಂದು ಪ್ರತಿಭೆ ಇವತ್ತು ಸಹ ನಾನು ಮಾಧ್ಯಮ ಸ್ನೇಹಿತರಿಗೆ ತಾವು ನೋಡ್ಬೇಕದನ್ನು. ಅಂತ ಪ್ರತಿಭೆ ನಮ್ಮಲ್ಲಿದ್ದಾವೆ. ಅವಕ್ಕೆ ಎಕ್ಸ್ಪೋಜರ್ ಬೇಕು, ಅವಕಾಶಗಳು ಬೇಕು. ಹೀಗಾಗಿ ನಮ್ಮ ಕರಿಕ್ಯುಲಮ್ ಏನಿದೆ, ನಮ್ಮ ಪಠ್ಯಕ್ರಮ ಇದೆ, ಆ ಪಠ್ಯಕ್ರಮ ಬಹಳಷ್ಟು ಬದಲಾವಣೆ ಆಗಬೇಕು. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಆದರೂ ಕೆಲವೊಂದು ಮಾತುಗಳು ಹೇಳಬೇಕಾಗ್ತದೆ. ಯಾಕಂದ್ರೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದೆ ನಿಮ್ಮ ತಮ್ಮ ಕೈಗಾರಿಕಾ ಶಿಕ್ಷಣಾಗಿ. ನಾನು ಸ್ಟ್ಯಾನ್ಫೋರ್ಡ್ ಹೋಗಿದ್ದೆ ಡಾಕ್ಟರ್ ಸಾಹೇಬ್. ಆ ಸ್ಟ್ಯಾನ್ಫೋರ್ಡ್ ಹೋದಾಗ ಆ ಒಂದು ಬಯೋ ಸೆಂಟರ್ ಇದೆ ಸಾಹೇಬ್ ಗೊತ್ತಲು ಸರ್ ಸ್ಟ್ಯಾನ್ಫೋರ್ಡ್ ನಲ್ಲಿ. ಅವ್ರು ಹೇಳಿದ್ರು ನನಗೆ, ಸರ್ ನಾವು ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜು ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಮಾಡ್ತಾ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ನಾಗ ಯಾವ ಪ್ರೊಫೆಸರ್ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಯಾವ ಪ್ರೊಫೆಸರ್ ಇದ್ದಾರೆ ಮೆಡಿಕಲ್ ಕಾಲೇಜ್ ಗೊತ್ತಿಲ್ಲ ಅಂತ. ಹೀಗಾಗಿ 10 ವರ್ಷ ಹಿಂದೆ ಒಂದು ಆ ಬ್ರಿಡ್ಜ್ ಸೆಂಟರ್ ಅನ್ನು ಪ್ರಾರಂಭ ಮಾಡಿದ್ರು. ಇಟ್ಸ್ ಕಾಲ್ಡ್ ಸ್ಟ್ಯಾನ್ಫೋರ್ಡ್ ಸೆಂಟರ್ ಫಾರ್ ಬಯೋ ಡಿಸೈನ್ ಅಂತ ಸ್ಯಾನ್ ಫ್ರಾನ್ಸಿಸ್ಕೋ. ಅಂದ್ರೆ ಅವ್ರು ಹೇಳಿದ್ರು ಬರೀ ಮೆಡಿಕಲ್ ಡಾಕ್ಟರ್ಸ್ ಬರೀ ಮೆಡಿಕಲ್ ಟೀಚಿಂಗ್ ಅನ್ನು ಮಾಡುವಂತದ್ದಾಗ್ತದೆ, ಇಂಜಿನಿಯರಿಂಗ್ ಟೆಕ್ನಾಲಜಿ ತಮ್ಮ ಟೀಚಿಂಗ್ ಮಾಡ್ತಾರೆ. ಈ ಎರಡು ಮಧ್ಯೆ ಏನಿದೆ ಕೊಲಾಬರೇಷನ್ ಏನಾಗಬೇಕು. ನಾವು ಈಗ ವಿಚಾರ ಮಾಡ್ತಾ ಇದ್ದೀವಿ, ಅವ್ರದೇ ವಿಚಾರ ಮಾಡಿ ಒಂದು ಸೆಂಟರ್ನ ಬಯೋಡಿಸೈನ್ ಸೆಂಟರ್ನ ಮಾಡಿದ್ರು. ತನ್ನ ಮೂಲಕ ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ನ ಕೂಡಿಸುವಂತ ಈಗ ಕಾಲ ಬಂದ್ಬಿಟ್ಟಿದೆ. ಅದು ವಿತೌಟ್ AI, ವಿತೌಟ್ ರೋಬೋಟಿಕ್ಸ್ ಇವತ್ತು ಮೆಡಿಕಲ್ ಕಾಲೇಜ್ ಡಾಕ್ಟರ್ಸ್ ಕೂಡ ಮುಂದೆ ಬಹಳ ಕಷ್ಟ ಅನುಭವಿಸ್ತಾರೆ, ಲಾಯರ್ಸ್ ಕಷ್ಟ ಅನುಭವಿಸ್ತಾರೆ. ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಎಲ್ಲದರಲ್ಲೂ ಕೂಡ ಆರ್ಟಿಫಿಷಿಯಲ್ ಮುಂದೆ ಬರ್ತದೆ. ಹೀಗಾಗಿ ಆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಮ್ಮ ಎಜುಕೇಶನ್ ವ್ಯವಸ್ಥೆ, ವಿದ್ಯಾ ವ್ಯವಸ್ಥೆ, ನಮ್ಮ ಶಿಕ್ಷಣ ವ್ಯವಸ್ಥೆ ನಾವು ಕೂಡ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಬೇಕು. ನಾವು ಟ್ರೆಡಿಷನಲ್ ಆಗಿರುವಂತಹದ್ದನ್ನು ಹೊರತುಪಡಿಸಿ ನಾವು ಇದನ್ನ ಎಕ್ಸ್ಟ್ರಾ ಕರಿಕ್ಯುಲಮ್ ಏನ್ ಮಾಡ್ತೀವಿ ಮಾಡುವಂತ ಕೆಲಸ ಆಗ್ಬೇಕು. ನಾನು ನೋಡ್ತೀನಿ ಬಹಳಷ್ಟು ವಿಚಾರದಲ್ಲಿ, ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ ಇದರಲ್ಲಿ ಎಲ್ಲ ನೋಡ್ತಿರ್ತೀನಿ. ಅನೇಕ ಯೂನಿವರ್ಸಿಟೀಸು, ಅನೇಕ ಕಂಪನೀಸ್ಗಳು ಕೂಡ, ದೊಡ್ಡ ದೊಡ್ಡ ಕಂಪನೀಸ್ಗೂ ಕೂಡ ಇವು ಆನ್ಲೈನ್ ಕೋರ್ಸಸ್ ಅನ್ನು ಕೊಡ್ತಾ ಇದ್ದಾರೆ ದಿವಸ ಟ್ರೈನಿಂಗ್ ಅನ್ನ. ಇವತ್ತು ಆಂಧ್ರ ಪ್ರದೇಶದಾಗ AI ಯೂನಿವರ್ಸಿಟಿ ಏನು ಮಾಡ್ತಾರೆ NVIDIA ಜೊತೆಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನೇ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದಾರೆ NVIDIA ಜೊತೆಗೆ. ಹೀಗೆ ಕಾಲ ಬಹಳಷ್ಟು ಬದಲಾವಣೆ ಆಗಿದೆ. ಆ ಬದಲಾವಣೆ ತಕ್ಕಂತೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕು. ಆ ಜೊತೆಗೆ ಸ್ಕಿಲ್ಲಿಂಗು, ಆ ಕೌಶಲ್ಯ ತರಬೇತಿ, ಅಪ್ ಸ್ಕಿಲ್ಲಿಂಗ್, ಒಂದು ನನ್ನ ಸ್ಕಿಲ್ಲಿಂಗ್ ಇತ್ತು ಅದಕ್ಕೆ ಹೆಚ್ಚಿನ ಒಂದು ಸ್ಕಿಲ್ಲಿಂಗು. ನಾನು ನೋಡಿದ್ದೀನಿ ಬಹಳಷ್ಟು ಜನ ಈ ಬೇಸಿಕ್ ಸೈನ್ಸಸ್, ನಾವು ಅನೇಕ ಕಡೆ ಅಮೆರಿಕನ್ ಕಂಪನೀಸ್ಗೆ ಹೋದಾಗ, ಸೆಮಿ ಕಂಡಕ್ಟರ್ ಕಂಪನಿಗೆ ಹೋದಾಗ ಅಲ್ಲಿ ಬರೀ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸು, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಅಲ್ಲ. ಇವತ್ತು ನಾನು ನೋಡಿದಾಗ ಎಲ್ಲರೂ ಅನೇಕ ಸಂದರ್ಭ ಕೇಳಿದ, ಅವರೆಲ್ಲರೂ ಭಾರತೀಯರು. ನಾವು ಕೇಳಿದ್ರೆ ನೀವೇನು ಮಾಡಿದ್ರೆ MSc ಮ್ಯಾಥಮೆಟಿಕ್ಸ್ PhD ಅಂತ ಹೇಳ್ತಾರೆ, MSc ಫಿಸಿಕ್ಸ್, MSc ಕೆಮಿಸ್ಟ್ರಿ, PhD. ಸೊ ಆ ಒಂದು ಬೇಸಿಕ್ ಸೈನ್ಸ್ ನಶಿಸಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಒಂದು ರಶ್ಶು ಇಂಜಿನಿಯರಿಂಗು, ಇಂಜಿನಿಯರಿಂಗ್ ನಲ್ಲಿ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್. ಹೀಗಾಗಿ ಬಹಳಷ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಆ ಶಿಕ್ಷಣ ವ್ಯವಸ್ಥೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟುಗೂಡಿ ನಮ್ಮ ಏನು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ ಇವತ್ತು ಫ್ಯೂಚರ್ ಜನರೇಷನ್ ಏನು ಟೆಕ್ನಾಲಜಿ ಇದೆ, ಆ ಫ್ಯೂಚರ್ ಜನರೇಷನ್ ಟೆಕ್ನಾಲಜಿ ಮುಂದೆ ಬರುವಂಥ ಆವಿಷ್ಕಾರಗಳಿದ್ದಾವೆ. ಯಾಕಂದ್ರೆ ಇವತ್ತು ನಮ್ಮ ಮುಂದಿರ್ತದೆ, ನಾಳೆ ಅದು ಇರೋದಿಲ್ಲ. ಇವತ್ತೇನು ನಮ್ಮ ಟೆಕ್ನಾಲಜಿ ಇರ್ತದೆ, ನಾಳೆ ಅದು ಇರುವುದಿಲ್ಲ. ಹೀಗೆ ವ್ಯಾಪಕ ಬದಲಾವಣೆಗಳ ಸಂದರ್ಭದಲ್ಲಿ
ನಾವು ಅದಕ್ಕೆ ರೆಸಿಲೆನ್ಸ್ ಬೇಕಾಗ್ತದೆ, ಅದನ್ನು ಚಗಿಸ್ಕೊಂತ ಶಕ್ತಿಯುತ ನಮ್ಗೆ ಬೇಕಾಗ್ತದೆ. ಅದಾಗಬೇಕಂದ್ರೆ ಇವತ್ತು ನಮ್ಮಲ್ಲಿ ಭಾಳ ವ್ಯಾಪಕವಾದಂಥ ಬದಲಾವಣೆಗಳು ಕೂಡ ಆಗಬೇಕು. ನಮ್ಮ ಯುವಕರು, ವಿಶೇಷ ವಿದ್ಯಾರ್ಥಿನಿಗಳು, ಉತ್ತರ ಕರ್ನಾಟಕದವರು ಭಾಳ ಇವತ್ತೊಂದು ಸಹ ಇಂಟೆಲಿಜೆಂಟ್. ಸಪ್ತಮಿಗೌಡ ಅವರ ಭಾಳ ಇಂಟೆಲಿಜೆಂಟ್ ಇರ್ತಾರೆ. ಆಸ್ ಯು ಟೋಲ್ಡ್, ಅವ್ರು ಒಂದೇ ಒಂದು ಕಮ್ಯುನಿಕೇಷನ್ ಸ್ಕಿಲ್. ಆ ಕಮ್ಯುನಿಕೇಷನ್ ಸ್ಕಿಲ್ನಿಂದ ಅನಿಸ್ತಿರ್ತಾರೆ. ಇನ್ಫೋಸಿಸ್ ನಾಳೆ ಕೊಡ್ತೀವಿ ಅಂತ ಹೇಳಿದರು. ನಾನು ಯಾವಾಗಲೂ ಕೂಡ ಇದು ಫಸ್ಟ್ ಪ್ರಿಫರೆನ್ಸ್ ಟು ನಾರ್ತ್ ಕರ್ನಾಟಕ ಇಂಜಿನಿಯರ್ಸ್ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಒಂದ್ಸಲ ಇನ್ಫೋಸಿಸ್ ಬಂದರೆ ಕಡೆಯವರೆಗೆ ಇನ್ಫೋಸಿಸ್ನಲ್ಲಿ ಇರ್ತಾರೆ. ಅದೇ ನೀವು ಬೆಂಗಳೂರಲ್ಲಿ ನೋಡ್ರಿ, ಅವ್ರೇನು ಮಾಡ್ತಾರೆ ಇವತ್ತು, ಬೇರೆಯವ್ರು 5,000 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದರೆ ದೆ ಜಂಪ್ ದ ಜಾಬ್. ಮತ್ತೊಬ್ಬ 10,000 ಕೊಡ್ತಾರೆ, ಜಂಪ್. ಹಿಯರ್ ದೇರ್ ವಿಲ್ ಬಿ ಅ ಲಾಯಲಿಟಿ ಟು ದ ಕಂಪನಿ. ಒಳ್ಳೆ ಕಂಪನಿ ಟಾಟಾಸು, ಇನ್ಫೋಸಿಸ್, ವಿಪ್ರೋ ಅಂದರೆ ಅಲ್ಲಿ ಇವತ್ತು ಸಹ ರಿಟೆನ್ಷನ್ ಕೆಪಾಸಿಟಿ ಸಹ ಭಾಳ ಜಾಸ್ತಿ ಇರ್ತದೆ. ಯಾಕಂದರೆ ದೇ ವ್ಯಾಲ್ಯೂ ದ ಕಂಪನಿ, ನಾಟ್ ದ ಸ್ಯಾಲರಿ, ದೇ ವ್ಯಾಲ್ಯೂ ದ ಕಂಪನಿ. ಹೀಗೆ ನಮ್ಮಲ್ಲಿ ಭಾರಿ ಹಾರ್ಡ್ ವರ್ಕಿಂಗ್ ಇರ್ತಾರೆ, ಭಾಳಷ್ಟು ಬುದ್ಧಿವಂತರಿರ್ತಾರೆ. ಆದರೆ ಅವ್ರಿಗೆ ಕೊರತೆ ಇರುವಂಥದ್ದು ಓನ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್. ಆ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೋದಾದ್ರೆ ಬಹುಶಃ ನಮ್ಮನ್ನ ಹಿಡಿಯೋರು ಯಾರು ಕೂಡ ಇಲ್ಲ. ಇವತ್ತು ಅಮೇರಿಕಾಕ್ಕೆ ಹೋಗ್ರಿ, ಇವತ್ತು ನೀವು ಬೇರೆ ಬೇರೆ ದೇಶಕ್ಕೆ ಹೋಗ್ರಿ, ಅಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸ್ ಎಲ್ಲರೂ ಉತ್ತರ ಕರ್ನಾಟಕದವರೇ. ಯಾಕಂದ್ರೆ ವಿ ಆರ್ ಪೈಲಟ್ಸ್ ಇನ್ ಪ್ರೊಫೆಷನಲ್ ಎಜುಕೇಷನ್. ನಮ್ಮ ಆ ಒಂದು ಶಕ್ತಿ ನಮಗಿದೆ ಅನ್ನೋ ಒಂದು ಮಾತನ್ನು ಹೇಳಿ ಇವತ್ತು ಜಾಸ್ತಿ ಸಮಯನ ತೆಗೆದುಕೊಳ್ಳೋದಿಲ್ಲ. ಇವತ್ತು ಈ ಒಂದು ಏನು ಉದ್ಯೋಗ ಮೇಳ ಇದೆ, ಆ ಉದ್ಯೋಗ ಮೇಳದಲ್ಲಿ ತಾವು ಭಾಗವಹಿಸಿದ್ದೀರಿ. ಇದರ ಉಪಯೋಗವನ್ನು ಪಡ್ಕೊಳ್ರಿ. ಇದ್ರ ಉಪಯೋಗವನ್ನು ಪಡ್ಕೊಳ್ಳೋದು ಇವತ್ತು ಕೆಲವರಿಗೆ ನಿಮಗೆ ಜಾಬ್ ರೆಡಿ ಇರೋಂಗಿಲ್ಲ. ಆ ಜಾಬ್ ರೆಡಿ ಮಾಡಬೇಕಾಗಿದ್ದು ಕೂಡ ಈ ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಕೆಲಸ ಇರ್ತದೆ ಸರ್. ಆ ಜಾಬ್ ರೆಡಿ, ಫ್ಯೂಚರ್ ಜಾಬ್ ರೆಡಿ ಮಾಡಬೇಕಾದ್ರೂ ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಕೆಲಸ. ಹೀಗಾಗಿ ಇವತ್ತು ಕೇವಲ ನೀವು ಅದನ್ನ ಉದ್ಯೋಗ ಸಿಗದಿಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಮುಂದೆ ಉದ್ಯೋಗ ಸಿಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಪ್ರಶ್ನೆ ಹಾಕೊಂಡು ಆ ಒಂದು ತರಬೇತಿಯನ್ನ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು, ಕಾಂತಾ ನಾಯಕ್ ಅವರು, ನಮ್ಮ ವಿಶೇಷವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ನಾವೆಲ್ಲರೂ ಕೂಡ ಕೂಡಿ ಸಹ ಈ ಒಂದು ಕೆಲಸಕ್ಕೆ ನಾವು ಸಹ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದೀವಿ. ಅದು ಸದಾ ಪಡ್ಕೊಳ್ರಿ. ಇವತ್ತು ನಮ್ಮ ಯುವ ಪೀಳಿಗೆ ಏನು ಇಡೀ ದೇಶದಲ್ಲಿ ಹೆಚ್ಚಿನ ಒಂದು ಯುವ ಪೀಳಿಗೆ ಹೊಂದಿದಂಥ ರಾಷ್ಟ್ರ ಹೊಂದಿದೆ. ಇವತ್ತು ಭವಿಷ್ಯತ್ ಏನಿದೆ ಅದು ಭಾರತ ದೇಶದಿದೆ. ಭವಿಷ್ಯತ್ ಏನಿದೆ ಇವತ್ತು ಭಾರತ ದೇಶದಿದೆ. ನಾವೀಗ 4th ಲಾರ್ಜೆಸ್ಟ್ ಎಕಾನಮಿ ಅಂತೀವಿ, 3rd ಲಾರ್ಜೆಸ್ಟ್ ಎಕಾನಮಿ ಅಂತೀವಿ. ನಾಳೆ 2ನೇದು 1ನೇದು ಬರ್ಬೇಕಂದ್ರೆ ಭಾಳ ಕಷ್ಟ ಇದೆ, ಚೈನಾ ಮತ್ತು ಅಮೆರಿಕ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆಯನ್ನು ಯಾವ ರೀತಿ ನಾವು ಉಪಯೋಗಿಸ್ತೀವಿ, ಅವ್ರಿಗೆ ಯಾವ ರೀತಿ ಶಕ್ತಿಯನ್ನು ತುಂಬ್ತೀವಿ, ಅವ್ರು ಯಾವ ರೀತಿ ಟ್ರೈನಿಂಗ್ ಕೊಡ್ತೀವಿ, ಅವ್ರು ಯಾವ ರೀತಿ ನಾವು ಫ್ಯೂಚರ್ ರೆಡಿ ಮಾಡ್ತೀವಿ, ಯಾವ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೀವಿ, ಅದ್ರ ಮೇಲೆ ಇವತ್ತು ಎಲ್ಲರೂ ಕೂಡ ಡಿಪೆಂಡೆಂಟ್ ಆಗ್ತದೆ. ಯಾಕಂದ್ರೆ ಬರೀ ನಾವು 3rd ಲಾರ್ಜೆಸ್ಟು, 2nd ಲಾರ್ಜೆಸ್ಟು, 4th ಲಾರ್ಜೆಸ್ಟ್ ಆದ್ರೆ ಸಾಲದು. ನಮ್ಮಲ್ಲಿ ಇವತ್ತು ಪರ್ ಕ್ಯಾಪಿಟಾ GDP ನೋಡಿದಾಗ ನಾವು 136ನೇ 146ನೇ. ಅನೇಕರು ಹೇಳ್ತಾರೆ ನೀವು 3rd ಲಾರ್ಜೆಸ್ಟ್ ಎಕಾನಮಿ ಆಗಿರಿ, 4th ಲಾರ್ಜೆಸ್ಟ್ ಎಕಾನಮಿ ಆದರೂ ಕೂಡ ಇವತ್ತು 136, 146ನೇ ಸ್ಥಾನ ಇವತ್ತು ಸಹ ನೀವು ಪರ್ ಕ್ಯಾಪಿಟಾ GDP ಹೋದ್ರೆ ಜನರ ಉದ್ಧಾರ ಆಗ್ಲಿಕ್ಕೆ ನಾವು 3rd ಲಾರ್ಜೆಸ್ಟ್ ಆಗಿರೋ ಏನು ಉಪಯೋಗ ಇದೆ? ಇವತ್ತು ಜನ ಸಮೃದ್ಧಿ ಆಗ್ಬೇಕು, ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ಸಿಗಬೇಕು. ನಮ್ಮ ಪರ್ ಕ್ಯಾಪಿಟಲ್ ಇವತ್ತು ಸಹ ಬೇರೆ ಬೇರೆ ಅಭಿವೃದ್ಧಿ ಹೊಂದಂತ ರಾಷ್ಟ್ರಗಳಿದ್ದಾವಲ್ಲ, ಟಾಪ್ 10 ರಾಷ್ಟ್ರಗಳ ಜೊತೆಗೆ ನಮ್ದು ಬರಬೇಕು. ಅವಾಗ ನಿಜವಾಗಿ ನಾವು ಏನು ಹೇಳ್ಕೊತೀವಿ, 3rd ಲಾರ್ಜೆಸ್ಟ್ ಎಕಾನಮಿ, 2nd ಲಾರ್ಜೆಸ್ಟ್ ಎಕಾನಮಿ, 4th ಲಾರ್ಜೆಸ್ಟ್ ಎಕಾನಮಿ, ಅದು ಸಾರ್ಥಕ ಆಗ್ತದೆ. ಇಲ್ಲಕ್ಕಿಂದ್ರೆ ಅದು ಸಾರ್ಥಕ ಆಗೋದಿಲ್ಲ. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ನಾನು ಶರಣ್ ಪ್ರಕಾಶ್ ಪಾಟೀಲ್ರು ನಾವು ಭಾಗವಹಿಸಿದ್ದೀವಿ. ಅವ್ರಿಗೂ ಕೂಡ ಅಧಿವೇಶನ ನಡೀತದೆ, ನಮಗೂ ಅಧಿವೇಶನ ನಡೀತದೆ. ಇಬ್ಬರು ಬೆಂಗಳೂರಿಗೆ ಹೋಗಿ ಸಾಯಂಕಾಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದರಿಂದ ಇವತ್ತು ಇಲ್ಲಿ ವಿಜಯಪುರ ನಗರದಲ್ಲಿ, ವಿಜಯಪುರ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಗಳ ಸಲುವಾಗಿ ಕಾಂತಾ ನಾಯಕ್ ಅವರು ಭಾಳಷ್ಟು ಆಸಕ್ತಿ ವಹಿಸಿಕೊಂಡು ಇದನ್ನು ಹಮ್ಮಿಕೊಂಡಿದ್ದರಿಂದ ಇದಕ್ಕೆ ನಾವು ಬರಬೇಕು, ಬಂದು ಅವರು ಮಾಡಿದಂಥ ಕೆಲಸಕ್ಕೆ ನಾವು ಅವ್ರಿಗೆ ಸ್ಫೂರ್ತಿಯನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಶರಣ್ ಪ್ರಕಾಶ್ ಪಾಟೀಲ್ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಅವಕಾಶಗಳು ಸಿಗಲಿ. ಅವಕಾಶ ಸಿಗದಿದ್ರೂ ಕೂಡ ತಾವು ನಿರಾಶೆ ಆಗಬೇಡ್ರಿ. ಸ್ಕಿಲ್ಲಿಂಗು ಅಪ್ಸ್ಕಿಲ್ಲಿಂಗನ್ನು ಮಾಡಿಕೊಡಿ, ನಿಮಗೆ ಅವಕಾಶ ನಿಶ್ಚಿತವಾಗಿಯೂ ಕೂಡ ಶರಣ್ ಪ್ರಕಾಶ್ ಪಾಟೀಲರು ಆ ಒಂದು ಯೋಚನೆಯನ್ನು ಹಾಕಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಮುಂದೆ ಬರುವಂಥ ದಿವಸಗಳಲ್ಲಿ ಕೂಡ ನಿಮಗೆ ಅವಕಾಶ ಸಿಗ್ತದೆ, ಒಳ್ಳೆಯ ಅವಕಾಶಗಳು ನಿಮ್ಗೆ ಸಿಗ್ತದೆ. ಅದಕ್ಕೆ ಬರೀ ಇಷ್ಟಕ್ಕೆ ತೃಪ್ತಿ ಆಗಬೇಡ್ರಿ. ನೀವು ಸ್ಕಿಲ್ಲಿಂಗ್ ಮಾಡಿಕೊಡ್ರಿ, ಅಪ್ಸ್ಕಿಲ್ಲಿಂಗ್ ಮಾಡಿಕೊಡ್ರಿ, ಆಂಟ್ರಪ್ರಿನರ್ ಆಗ್ರಿ. ಬರೀ ನಾವು ಜಾಬ್ ಕೆಲಸ ಮಾಡ್ಬೇಕಿರೋದಿಲ್ಲ, ಜಾಬ್ ಕೊಡುವಂಥವ್ರು ಆಗ್ಬೇಕು. ನಾವು ಸ್ಟಾರ್ಟ್ಅಪ್ಸ್ ಕ್ರಿಯೇಟ್ ಮಾಡ್ರಿ, ಉದ್ಯೋಗ ಕೂಡ